ಇವತ್ತು ನಾವು ದಾವಣಗೆರೆ ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಡಾಕ್ಟರ್ ಎ ಬಿ ರಾಮಚಂದ್ರಪ್ಪ ಸರ್ ಅವ್ರನ್ನ ಸಂದರ್ಶನ ಮಾಡಲಿಕ್ಕೆ ಇವತ್ತು ಅವ್ರನ್ನ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸರ್, ಮೊಟ್ಟ ಮೊದಲನೇದಾಗಿ ದಾವಣಗೆರೆ ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಿ? ನನ್ನನ್ನು ಈ ಬಾರಿ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಕನ್ನಡದ ಸಾಹಿತ್ಯ ಪರಿಷತ್ತು ಮತ್ತು ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಾನು ಮೊದಲು ಅಭಿನಂದನೆಯನ್ನು ಹೇಳ್ತೀನಿ. ಮುಖ್ಯವಾಗಿ ಒಂದು ಜವಾಬ್ದಾರಿಯಾದಂಥ ಒಂದು ಜಾಗದಲ್ಲಿ ನಮ್ಮನ್ನು ಗೌರವಿಸೋದಂತಂದರೆ ಏಕಕಾಲಕ್ಕೆ ಅದು ನಮ್ಮ ಜವಾಬ್ದಾರಿನೂ ಕೂಡ ಹೆಚ್ಚು ಮಾಡುತ್ತೆ ಅಂತಲೇ ಅರ್ಥ. ಅದು ಯಾವುದೇ ಒಂದು ಸ್ಥಾನಮಾನ ನಮಗೆ ಲಭಿಸ್ತಂತಂದರೆ ನಾವು ಇನ್ನಷ್ಟು ಕೆಲಸವನ್ನು ಮಾಡಲಿಕ್ಕೆ ಒಂದು ಪ್ರೇರಣೆನೇ ಹಿಡಿದ ಹಾಗದು ಅಂತ ನಾನು ತಿಳ್ಕೊಂಡಿದ್ದೇನೆ. ಮುಖ್ಯವಾಗಿ ನನ್ನನ್ನು ಆಯ್ಕೆ ಮಾಡಲಿಕ್ಕೆ ಯಾವ ಮಾನದಂಡವನ್ನು ಇಟ್ಕೊಂಡು ಮಾಡಿದರೆ ನನಗೆ ಗೊತ್ತಿಲ್ಲ. ನನಗೆ ಬಹುಶಃ ಕನ್ನಡದ ಸಾಹಿತ್ಯ ಪರಿಷತ್ ಅಂದರೆ ಸಾಹಿತ್ಯಿಕ ಚಟುವಟಿಕೆಗಳನ್ನು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಮ್ಮನ್ನು ನೋಡಿಕೊಂಡೇ ನಮ್ಮ ಚಟುವಟಿಕೆಗೆ ಪೂರಕವಾಗಿಯೇ ಒಂದು ಗೌರವವನ್ನು ನೀಡಿದ್ದಾರೆ. ಇದನ್ನು ಗೌರವಿಸ್ತೇನೆ ನನ್ನನ್ನು ಆಯ್ಕೆ ಮಾಡಿದಂಥ ಇವತ್ತಿಗೆ ನಾನು ಸಾಹಿತ್ಯ ಚಟುವಟಿಕೆ ಅಂತ ಸಾಹಿತ್ಯ ಅಂತಂದರೆ ಏಕಕಾಲಕ್ಕೆ ಅದು ಸಾಹಿತ್ಯ, ಸಮಾಜ, ಸಂಸ್ಕೃತಿ ಎಲ್ಲವೂ ಕೂಡ ಆಗಿರುತ್ತದೆ. ನನ್ನ ಎಲ್ಲ ಈ ಚಟುವಟಿಕೆಗಳಿಗೆ ಇದೊಂದು ಪ್ರೇರಣೆಯಾಗಿದೆ ಮತ್ತು ಜನತೆ ನನ್ನ ಮೇಲೆ ಏನು ವಿಶ್ವಾಸ ಇಟ್ಟು ನನ್ನನ್ನು ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೋ ನನ್ನ ಮುಂದಿನ ದಿನಮಾನದಲ್ಲಿ ಅವರ ನಿರೀಕ್ಷೆಯನ್ನು ಹೆಚ್ಚು ಅದನ್ನು ತುಂಬಿಕೊಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ ಮತ್ತು ಆ ಚಟುವಟಿಕೆಯಲ್ಲಿ ನಾನು ಸಕ್ರಿಯವಾಗಿ ಕೂಡ ಇದ್ದೇನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದಕ್ಕೆ ಪೂರಕವಾಗಿ ಮತ್ತಷ್ಟು ಕೆಲಸ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ನನ್ನನ್ನು ಆಯ್ಕೆ ಮಾಡೋದಕ್ಕೆ ನಿಮ್ಮನ್ನು ಅಭಿನಂದಿಸ್ತೇನೆ. ಸಾಹಿತಿಗಳಾಗಿ, ಬರಹಗಾರರಾಗಿ, ವಿಚಾರವಾದಿಗಳಾಗಿ, ಜೊತೆಗೆ ಅಧ್ಯಾಪಕ ವೃತ್ತಿಯನ್ನು ಕೂಡ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸಾಹಿತ್ಯಿಕ ಬರವಣಿಗೆಗಳ ಮೇಲೆ ಪ್ರೇರಣೆ ಬೀರಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶಗಳಿವೆ. ಮುಖ್ಯವಾಗಿ ನಾನು ಇದನ್ನು ಭಾಳ ಸರಿ ಹೇಳ್ಕೊಂಡಿದ್ದೇನೆ. ನನ್ನಂಥ ತಳಮೂಲದಿಂದ ಬಂದಂಥ ಯಾವುದೇ ಒಬ್ಬ ಓದುಗನಿಗೆ ಸಾಹಿತ್ಯವನ್ನು ನೋಡುವ ದೃಷ್ಟಿಕೋನಗಳನ್ನು ನಮ್ಮ ಊರು ಕೇರಿಗಳೇ ನಮಗೆ ಕಲಿಸ್ಕೊಟ್ಟಿರ್ತವೆ. ಸಾಹಿತ್ಯ ಮೀಮಾಂಸೆ ಒಂದಾದರೆ ಏಕಕಾಲಕ್ಕೆ ಸಾಮಾಜಿಕ ಮೀಮಾಂಸೆ ಒಂದು ನಮಗೆ ಬದುಕಿನ ಜೊತೆಗೆ ಬಂದಿರುತ್ತೆ. ಪಠ್ಯವನ್ನು ನಾವು ಓದಬೇಕಾದ್ರೆ ಇದೇನೋ ನನ್ನದಲ್ಲದ ಬದುಕಿನ ನೆಲೆಗಟ್ಟುಗಳು ಇಲ್ಲಿ ಇದ್ದವಲ್ಲ ಅಂತ ಅನ್ನುವ ಪ್ರಶ್ನೆಗಳು ಕಾಡಲಿಕ್ಕೆ ಆರಂಭಿಸಿದಾಗ ಸಾಹಿತ್ಯವನ್ನು ನೋಡುವ ದೃಷ್ಟಿಕೋನ ಬದಲಾಗುತ್ತೆ ಮತ್ತು ಸಾಹಿತ್ಯವನ್ನು ಪರಿಭಾವಿಸುವಂಥ ಒಂದು ಪರಿಕಲ್ಪನೆಯೇ ಒಂದು ಭಿನ್ನವಾಗಿ ರೂಪುಗೊಳ್ಳುತ್ತೆ. ಬಹುಶಃ ಇದು ನಾನೊಬ್ಬನ ತಿಳುವಳಿಕೆ ಮಾತ್ರ ಅಲ್ಲ, ಬಹುಶಃ 70ರ ದಶಕದಿಂದ ಈಚೆಗೆ ಸಾಹಿತ್ಯ ಚಟುವಟಿಕೆ ಹೊರಕೊಂಡಂಥ ಎಲ್ಲರಿಗೂ ಕೂಡ ಈ ಪ್ರಶ್ನೆ ಕಾಡಿದೆ ಅಂತ ನಾನು ಭಾವಿಸ್ಕೊಳ್ತಾ ಹೋಗ್ತೇನೆ. ಹಾಗಾಗಿ ನಾನು ಸಾಹಿತ್ಯವನ್ನು ಕೇವಲ ಸಾಹಿತ್ಯವಾಗಿ ನೋಡಿದ ಮನುಷ್ಯ ನಾನಲ್ಲ. ನಾನು ಸಾಹಿತ್ಯವನ್ನು ಸಮಾಜೀಕರಿಸ್ಕೊಂಡು ಅದನ್ನು ಸಂಸ್ಕೃತೀಕರಿಸ್ಕೊಂಡು ಅದನ್ನು ಅಧ್ಯಯನ ಮಾಡಿದಂಥವನು ಮತ್ತು ಆ ಥರದ ಆಲೋಚನೆ ಮಾಡಿಕೊಂಡಂಥವನು. ಇದಕ್ಕೆ ಪೂರಕವಾಗಿ ನಾವು ಸಾಹಿತ್ಯ ಮತ್ತು ಸಮಾಜವನ್ನು ಒಟ್ಟೊಟ್ಟಿಗೆ ನಾವು ನೋಡಬೇಕಾದ್ರೆ ಸಮಾಜ ಅಂತಂದಾಗ ಅನೇಕ ತಾತ್ವಿಕ ಹೋರಾಟಗಾರರು, ಸಾಮಾಜಿಕ ಚಿಂತಕರು ಅವರೆಲ್ಲರೂ ನಮ್ಮ ಕಣ್ಮುಂದೆ ಸಹಜವಾಗಿ ನಿಲ್ತು ಹೋಗ್ತಾರೆ. ಅದು ಬುದ್ಧ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಪೆರಿಯಾರ್ ಆಗಿರ್ಬೋದು, ನಾರಾಯಣ ಗುರು, ಜ್ಯೋತಿಬಾ ಫುಲೆ, ನಾಲ್ವಡಿ ಕೃಷ್ಣರಾಜ ಒಡೆಯರು, ಇಂಥ ಅನೇಕ ಚಿಂತಕರು ನಮ್ಮ ಕಣ್ಮುಂದೆ ಬರುವಂಥ ಸಾಧ್ಯತೆಗಳು ಹೋಗ್ತವೆ. ಅವರ ಚಿಂತನೆ ನಮ್ಮ ಬರಹ ಮತ್ತು ಚಿಂತನೆಯ ಮೇಲೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದು ಪ್ರೇರೇಪಿಸುತ್ತದೆ. ಹಾಗಾಗಿ ಈ ಬಗೆಯ ಇಡೀ ಸಾಮಾಜಿಕ ಈ ಹೋರಾಟದ ಸಂಕಥನವಿಲ್ಲ, ಆ ಸಂಕಥನವೂ ನಮ್ಮ ಬರಹದ ಮೇಲೆ, ನಮ್ಮ ಚಿಂತನೆ ಮೇಲೆ ಹೆಚ್ಚು ದಟ್ಟವಾದಂಥ ಪ್ರಭಾವ ಇದೆ ಅಂತ ನಾನು ಅದನ್ನು ಹೆಮ್ಮೆ ಅಂತ ಹೇಳ್ಕೊತೀನಿ. ಮತ್ತೊಂದು ಪ್ರಶ್ನೆ, ಈಗಾಗಲೇ ಕನ್ನಡ ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಕನ್ನಡ ಭಾಷೆ ಆಗಿರ್ಬೋದು, ಸಾಹಿತ್ಯದ ಬೆಳವಣಿಗೆ ಆಗಿರ್ಬೋದು, ಇಂಥ ಒಂದು ಸುದೀರ್ಘವಾಗಿರ್ತಕ್ಕಂಥ ಇತಿಹಾಸ ಹೊಂದಿರತಕ್ಕಂಥ ಒಂದು ಸಾಹಿತ್ಯ ಮತ್ತು ಭಾಷೆ ಸಂದರ್ಭದಲ್ಲಿ ಕನ್ನಡ ಭಾಷೆ
ಅವಸಾನದಲ್ಲಿದೆ ಅನ್ನುವಂಥ ಒಂದು ಆತಂಕಗಳು ನಮ್ಮ ನಡುವೆ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಯಾವುದೇ ಒಂದು ಜನಭಾಷೆ ಅವನತಿ ಹೊಂದುತ್ತೆ ಅನ್ನುವಂಥದ್ದು ಮಾತು ಸುಳ್ಳು. ಹಾಗೆ ಕನ್ನಡ ಅವನತಿ ಹೊಂದದಾದ್ರೆ ಈ 2000 ವರ್ಷದ ಇತಿಹಾಸದ ಉದ್ದಕ್ಕೂ ಕೂಡ ಕನ್ನಡದ ಮೇಲೆ ಅನೇಕ ಭಾಷೆಗಳ ದಾಳಿಯಾಗಿದೆ, ದಟ್ಟ ಪ್ರಭಾವ ಇದೆ. ಇಲ್ಲ ಅಂತ ಅದು ಸಂಸ್ಕೃತ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಮತ್ತು ಸೋದರ ಭಾಷೆಗಳು ಕೂಡ ಬೇರೆ ಬೇರೆ ಪ್ರಭಾವ ಕೂಡ ಇದೆ. ಆದ್ರೆ ಈ ಎಲ್ಲವನ್ನೂ ಮೀರಿ ಕನ್ನಡ ಭಾಷೆ ತನ್ನ ಅಸ್ತಿತ್ವವನ್ನ, ತನ್ನ ಅಸ್ಮಿತೆಯನ್ನ ಜೀವಂತವಾಗಿ ಇರಿಸಿಕೊಂಡಿದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಈ ಈ ಈ- ಈ ಬಗ್ಗೆ ಭಾಷಿಕವಾದಂತ ಆ, ಒಂದು ಬೇರೆ ಭಾಷೆಗಳ ದಟ್ಟ ಪ್ರಭಾವವನ್ನ ಅದು ಧಿಕ್ಕರಿಸ್ತೇನೆ ಕನ್ನಡ ಉಳಿಯುವ ಬಗೆ ಹೇಗೆ ಅನ್ನೋದನ್ನೇ ವಚನಕಾರರು ನಮಗೆ ಅದನ್ನ ಹೇಳ್ಕೊಡ್ತಾರೆ. ಸಂಸ್ಕೃತವನ್ನ ನಿರಾಕರಿಸಿ ಕನ್ನಡದ ಅಸ್ಮಿತೆಯನ್ನ ಅನೇಕ ವಚನಕಾರರು ತಮ್ಮ ಬರಹದಲ್ಲಿ ಅದನ್ನ ದಕ್ಕಿಸಿಕೊಟ್ಟಾರೆ ನಾವು ಗಮನಿಸಬೇಕು. ಇದಕ್ಕೆ ಪೂರಕವಾಗಿ ಮಾಲಿಂಗರಂಗನು ಕೂಡ ಕನ್ನಡದ ಭಾಷೆಯ ಸೌಂದರ್ಯವನ್ನ, ಅದರ ಸರಳತೆಯನ್ನ ತುಂಬಾ ಸೊಗಸಾಗಿ ಹೇಳ್ತಾರೆ. ಹಾಗೆ ಕನ್ನಡ ನಾಶವಾಗಿದ್ರೆ ಯಾವತ್ತೂ ನಾಶ ಆಗಲ್ಲ. ಕನ್ನಡ ನಾಶವಾಗುವ ಭಾಷೆ ಅಲ್ಲ ಅದು. ಎಷ್ಟೇ ಭಾಷೆಗಳ ಜೊತೆಗೆ ಅದು ಸಂಘರ್ಷಗಳು ಮಾಡ್ಕೊಂತಾನೆ ಅಥವಾ ದಟ್ಟ ಪ್ರಭಾವಗಳು ಇದ್ರೂ ಕೂಡ ಅದು ತನ್ನ ಶಕ್ತಿಯನ್ನ ಸಂವರ್ಧಿಸಿಕೊಂಡು ಕನ್ನಡ ನಿರಂತರವಾದ ಬೆಳೆಯುತ್ತೆ, ಬದುಕುತ್ತೆ. ಈ ಕಾರಣಕ್ಕೋಸ್ಕರ ಕನ್ನಡ ನಾಶ ಆಗುದಿಲ್ಲ. ಅಂದ್ಕೊಂಡ್ ಮಾತ್ರಕ್ಕೆ ನಮ್ಗೆ ಕನ್ನಡಕ್ಕೆ ಆತಂಕಗಳಿಲ್ಲ ಅಂತಲ್ಲ. ಕನ್ನಡಕ್ಕೆ ಆತಂಕಗಳು ಏಕಕಾಲಕ್ಕೆ ಇದ್ದಾವೆ. ಆತಂಕಗಳನ್ನ ಮೀರುವ ಬಗೆ ಹೇಗೆ ಅನ್ನೋದೇ ನಮ್ಮ ನಡುವಿನ ಇವತ್ತಿನ ಸಮಕಾಲೀನ ಸಂದರ್ಭದ ಸವಾಲು. ಆ ಭಾಷೆ ಅಂತಂದ್ರೆ ಕೇವಲ ಅದು ಭಾಷೆ ಮಾತ್ರ ಅಲ್ಲ, ಅದು ಸಂಸ್ಕೃತಿ ಹೌದು. ಒಂದು ಭಾಷೆ ಅಂದ್ರೆ ಒಂದು ಜನ ಸಂಸ್ಕೃತಿ ಹೌದು. ಒಂದು ಭಾಷೆ ನಾಶ ಆಗತ್ತೆ ಅಂದ್ರೆ ಒಂದು ಜನ ಸಂಸ್ಕೃತಿ ಕೂಡ ನಾಶ ಆಗುತ್ತೆ ಅಂತ ಅರ್ಥ ಅದು. ಹಾಗಾಗಿ ಕನ್ನಡದ ಅಸ್ಮಿತೆ ನಾಶವಾಗುವಂಥದ್ದಲ್ಲ, ಅದು ಅದರ ಶಕ್ತಿ ಸಂವರ್ಧನೆ ಹೆಚ್ಚಿಸಬೇಕಾದಂತ ಒಂದು ಸಂದರ್ಭ ನಮ್ಮ ಕಣ್ಣು ಬಂದಿದೆ. ಇದಕ್ಕೆ ಪೂರಕವಾಗಿ ನಮ್ಮ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, ಪ್ರಧಾನವಾಗಿ ಸರ್ಕಾರ ಭಾಷಾ ಬೆಳವಣಿಗೆ ಪೂರಕವಾಗಿ ಕೆಲಸ ಮಾಡುವಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು, ಇವರೆಲ್ಲರೂ ಕೂಡ ನಾವು ತುಂಬಾನೇ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾದಂತ ಕಾಲ ಸಂದರ್ಭ ಇದು ಅನ್ನೋದನ್ನ ಗಮನಿಸಬೇಕಾದಂತ ಸಂಗತಿ ಇದೆ. ಯಾಕಂದ್ರೆ ಇವತ್ತಿನ ಸಂದರ್ಭದೊಳಗೆ ಅನೇಕರಿಗೆ ಕನ್ನಡದ ಪರಂಪರೆನೇ ಪರಿಚಯ ಇಲ್ಲದಿರುವಂತ, ಹಳಗನ್ನಡವೇ ಗೊತ್ತಿಲ್ಲದಿರುವಂತ, ಕನ್ನಡ ಬರಹನೇ ಗೊತ್ತಿಲ್ಲದಿರುವ, ಉಚ್ಚಾರದ ಕ್ರಮ ಗೊತ್ತಿಲ್ಲದಿರುವಂತ ಒಂದು ಹೈಬ್ರಿಡ್ ತಳಿ ನಮ್ಮ ನಡುವೆ ಈಗ ಬರ್ತಾ ಇದೆ. ಇಂಥ ಸಂದರ್ಭದೊಳಗೆ ಈ ಕನ್ನಡದ ಮನಸ್ಸುಗಳಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕನ್ನಡ ನಾಶ ಆಗುತ್ತಿಲ್ಲ, ಅದು ತನ್ನ ಶಕ್ತಿಯನ್ನ ಸಂವರ್ಧಿಸಿಕೊಳ್ಳುತ್ತೆ ಮತ್ತು ನಿರಂತರ ಉಳಿಯುತ್ತೆ. ಯಾಕಂದ್ರೆ ಭಾರತದ ರಾಷ್ಟ್ರ ಭಾಷೆಗಳಲ್ಲಿ ಕನ್ನಡವೂ ಒಂದು ರಾಷ್ಟ್ರ ಭಾಷೆನೇ. ಅದು ಪ್ರಾದೇಶಿಕ ಪದ ಬಳಸೋದೇ ನಮ್ ತಪ್ಪದು. ಯಾಕಂದ್ರೆ ಅದನ್ನ ಸಂವಿಧಾನವೇ ಅದನ್ನ ಮಾನ್ಯ ಮಾಡಿದೆ. ಹಾಗಾಗಿ ಕನ್ನಡವೂ ಕೂಡ ಒಂದು ರಾಷ್ಟ್ರ ಭಾಷೆ ಮತ್ತು ಈ ರಾಷ್ಟ್ರದ ಅಸ್ಮಿತೆಗೆ ಅದು ಪೂರಕವಾಗಿನೇ ಇರುತ್ತೆ ಮತ್ತು ನಿರಂತರವಾಗಿ ಅದು ಬೆಳೆಯುತ್ತೆ ಅನ್ನೋದು ನನ್ನ ಭರವಸೆ. ಸರ್, ಮತ್ತೊಂದು ಪ್ರಶ್ನೆ. ಈಗ ಇವತ್ತಿನ ಸಂದರ್ಭದಲ್ಲಿ ಕನ್ನಡಿಗರಿಗೆ ಕನ್ನಡದ ಅಸ್ಮಿತೆಯನ್ನ ಪರಿಚಯಿಸುವ ಬಗೆ ಹೇಗೆ ಅಂತೇಳಿ ನಾವು ಈ ತರದ ಒಂದು ಮಲ್ಟಿ ಡೈಮೆನ್ಷನ್ ಆಗಿ ನಾವು ನೋಡ್ಬೇಕಾಗುತ್ತೆ. ನಾನೇ ಹೇಳಿದಾಗೆ ಕನ್ನಡ ಪರಂಪರೆ ಎಂತದ್ದು ಅನ್ನೋದನ್ನ ಬಹುಶಃ ಕವಿರಾಜ ಮಾರ್ಗದಲ್ಲಿ ನಾವು ಅದನ್ನು ಗುರುತಿಸ್ಕೊಂಡ್ವಿ. ಕಸವರ ಎಂಬುದು ಯಾವುದು, ಬಂಗಾರ ಅಂದ್ರೆ ಯಾವುದು, ಪರಧರ್ಮವನ್ನ, ಪರರನ್ನ ಸಹಿಷ್ಣುತೆಯಿಂದ ನೋಡುವಂಥದ್ದೇನೆ ಅನ್ನೋದು. ಅಂದ್ರೆ ಕನ್ನಡ ಸಂಸ್ಕೃತಿನೇ ಒಂದು ಸಹಿಷ್ಣುತೆಯ ಸಂಸ್ಕೃತಿ. ಮುಂದೆ ಬಂದಂತ ಪಂಪನ್ನು ಗಮನಿಸ್ಕೊಂಡ್ರೆ, ಪಂಪ ಮಾನವ ಜಾತಿ ತಾನು ಮುಂದೆ ಮನುಷ್ಯ ಜಾತಿ ಒಂದೇ ಅಂತ, ಕನಕದಾಸರ ಕುಲ ಕುಲ ಕುಲವೆಂದು ಹೊಡೆದಾಡಿದಿರಿ, ನಿಮ್ಮ ಕುಲದ ನಗಲಿ ಹೆಣ್ಣಾರು ಬಂದಿಲ್ಲ ಅಂತ ಹೇಳುವ ಈ ತರದ ಬಹಳ ಆಲೋಚನೆಗಳು ಜಾತ್ಯತೀತವಾಗಿ ಮತ್ತು ಧರ್ಮಾತೀತವಾಗಿ ಮತ್ತು ಸಹಿಷ್ಣುತೆಯಿಂದ ಕೂಡಿದಂತ ಒಂದು ದೊಡ್ಡ ಪರಂಪರೆ ಇದು. ನಾವು ಕನ್ನಡ ಭಾಷೆಯನ್ನ ಕಲಿಸ್ಬೇಕಾದ್ರೆ ಏಕಕಾಲಕ್ಕೆ ಕನ್ನಡ ನಮ್ಮ ಪರಂಪರೆ ಅಸ್ಮಿತೆಯನ್ನ ಏಕಕಾಲಕ್ಕೆ ನಾವು ಪರಿಚಯಿಸ್ಬೇಕು. ಅದರ ಜೊತೆಗೆ ಇವತ್ತು ಮಾಧ್ಯಮದ ಆಗಿರ್ಬೋದು ಅಥವಾ ಆಳುವ ಸರ್ಕಾರಗಳಾಗಿರ್ಬೋದು ಕನ್ನಡದ ಭಾಷೆಗೆ ತುತ್ತು ತರುವಂತಹ ಅನೇಕ ಸಂಘಟನೆಗಳು ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಅನ್ನೋಕ್ಕಿಂತ ಒಕ್ಕೂಟ ಸರ್ಕಾರ ಅಂತ ಕರೆಯೋದು ಔಚಿತ್ಯ. ಒಕ್ಕೂಟ ಸರ್ಕಾರ ಇವತ್ತು ಹಿಂದಿಯನ್ನ ಕನ್ನಡದ ಮೇಲೆ ದಟ್ಟವಾಗಿ ಹೇರುತ್ತೆ. ಕೆಲವು ಅಧಿಕಾರಿಗಳಿಗೆ ಹಿಂದಿಯಲ್ಲೇ ನೀವು ಬರೀಬೇಕು ಅಂತ ಹೇಳುವಂತ
ಸಾಧ್ಯತೆಗಳು ಗಮನಿಸ್ತೀವಿ. ಆಮೇಲೆ ಒಕ್ಕೂಟ ಸರ್ಕಾರದ ಕಾರ್ಯಕ್ರಮಗಳು ಇಲ್ಲಿ ಏನ ನಡಿಬೇಕಾದ್ರೆ ಹಿಂದಿ ಭಾಷೆ ಒಳಗೇನೆ ಮಾಡುವಂಥದ್ದನ್ನ ಗಮನಿಸ್ತೀವಿ. ಏಕಕಾಲಕ್ಕೆ ಬ್ಯಾಂಕ್ಗಳಲ್ಲಿ ಇವತ್ತು ಕನ್ನಡ ಮಾತಾಡುವವರ ಸಂಖ್ಯೆ ಇಲ್ಲವೇ ಇಲ್ಲ. ಎಲ್ಲ ಉತ್ತರ ಭಾರತದವರನ್ನೇ ಮಾಡ್ಕೊಂಡಿದ್ದಾರೆ. ಆಮೇಲೆ ನಮ್ಮಲ್ಲಿ ತ್ರಿಭಾಷಾ ಸೂತ್ರದ ಮುಖೇನ ನಾವು ಹಿಂದಿ ಒಂದು ಕಡ್ಡಾಯವಾಗಿ ನಮ್ಮ ಕಡ್ಡಾಯ ಮೂರನೇ ಭಾಷೆಯಾಗಿ ಕಲಿತಿದ್ದೇವೆ. ತ್ರಿಭಾಷಾ ಸೂತ್ರದ ಮುಖೇನ ಮಾಡ್ತಿದ್ದೀವಿ. ಇದ್ರ ಜೊತೆಗೆ ಒಂದು ಇಂಗ್ಲಿಷ್ ಎಲ್ಲಾ ಕನ್ನಡ ಮಾಧ್ಯಮದಲ್ಲಿ ಪರ್ಮಿಷನ್ ಪಡೆದಂತ ಸ್ಕೂಲ್ಗಳು ಕೂಡ ಇಂಗ್ಲಿಷ್ ಮೀಡಿಯಂ ಅನ್ನೇ ನಡೆಸ್ಕೊಂಡು ಹೋಗ್ತಿದ್ದಾವೆ. ಅದೇನ ಇಂಗ್ಲಿಷ್ ಅನ್ನದ ಭಾಷೆ ಎನ್ನುವಂಥದ್ದು ನಮ್ಮ ಜನರಿಗೆ ಬಂದ್ಬಿಡುತ್ತೆ. ಇಂಗ್ಲಿಷ್ ಕಲ್ತ್ರೆ ನಮ್ಮ ಮಕ್ಳು ಇಂಗ್ಲಿಷ್ ಮಾತಾಡಿದ್ರೆ ನಮ್ಮ ಮಕ್ಕಳು ಜಾಣರು ಅನ್ನುವಂಥ ಪರಿಭಾವನೆ ನಮ್ಮ ಜನರಲ್ಲಿ ರೂಪುಗೊಂಡಿದೆ. ಇಂಥ ಸಂದರ್ಭದೊಳಗೆ ಕನ್ನಡದ ಭಾಷೆಯನ್ನ ಬೋಧನೆ ಮಾಡುವಂತ ನಮಗಾಗ್ಲಿ ಅಥವಾ ಕನ್ನಡ ಸಂಸ್ಕೃತಿಯನ್ನ ಆ, ಏನು ಉದ್ಧಾರ ಅನ್ಕೊಂಡ ಅನೇಕ ಚಿಂತಕರಿದ್ದಾರೆ. ಅವರಾಗಲಿ ಶಿಕ್ಷಣ ತಕ್ಕಂಥ ಒಂದು ಜವಾಬ್ದಾರಿ ತುಂಬಾ ದೊಡ್ಡದಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ನಾವು ಒಕ್ಕೂಟ ಸರ್ಕಾರದ ಮೇಲೆ ಕೆಲವು ಅನಿವಾರ್ಯವಾಗಿ ನಾವು ಒತ್ತಾಯಗಳನ್ನು ಹಾಕ್ಬೇಕಾಗುತ್ತೆ. ಈಗ ಬ್ಯಾಂಕಲ್ಲಿ ಕನ್ನಡ ಮಾತಾಡೋರನ್ನ ಕಡ್ಡಾಯವಾಗಿ ನಾವು ಪಾಲಿಸ್ಬೇಕು ಅಂತ ಹೇಳಿ ಇದು ಮಾಡಿದ್ವಿ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಮೊನ್ನೆ ಕೂಡ ಅದನ್ನ ಒಂದು ಸರ್ಕಾರಕ್ಕೆ ಒಂದು ಮನವಿ ಕೂಡ ಮಾಡಿದ್ದೇವೆ. ಕನ್ನಡ ಉಳಿಬೇಕಂದ್ರೆ ಕನ್ನಡ ಶಾಲೆಗಳು ಉಳಿಬೇಕು. ಕನ್ನಡ ಶಾಲೆಗಳಂದ್ರೆ ಇಂಗ್ಲಿಷ್ ಶಾಲೆಗಳು ಏನದು ಚಿಂತಿಸಿ ಸರ್ಕಾರದ ಶಾಲೆಗಳು ಏನದನ್ನು ಗಮನಿಸಬೇಕು. ಸರ್ಕಾರ ಶಾಲೆಗಳು ಇವತ್ತು ಅತ್ಯಂತ ಅವಜ್ಞೆ ಒಳಗಾಗಿರುವಂತ ಸತ್ಯ ನಮ್ಗೆ ಗೊತ್ತಿದೆ. ಸರ್ಕಾರ ಶಾಲೆಗಳ ಜಾಗಗಳನ್ನ ಕಬಳಿಸ್ತಿದ್ದಾರೆ ಇವತ್ತು. ಆಮೇಲೆ ಏಕ ವ್ಯಕ್ತಿ ಟೀಚರ್ ಇರುವಂತ ಅನೇಕ ಶಾಲೆಗಳು ಇವತ್ತು ನಮ್ಮ ನಡುವೆ ಇದ್ದಾವೆ. ಆಮೇಲೆ 100 ವರ್ಷ ದಾಟಿರುವ ಶಾಲೆಗಳನ್ನು ಕೂಡ ನಾವು ಇವತ್ತು ಸರಿಯಾದಂತ ರೀತಿ ಒಳಗೆ ಅವನ್ನ ನಿರ್ವಹಣೆ ಮಾಡ್ತಿಲ್ಲ. ಹೀಗಾಗ್ಬಿಟ್ಟು ಕನ್ನಡ ಶಾಲೆಗೆ ಬರುವವರ ಸಂಖ್ಯೆ ಕಮ್ಮಿನೇ ಆಗ್ತಿದೆ. ಅದು ಪ್ರಧಾನವಾಗಿ ಹಳ್ಳಿಗಳಲ್ಲಿರುವಂತ ಏಕ ವ್ಯಕ್ತಿ ಟೀಚರ್ ಇರುವಂತ ಶಾಲೆಗಳಾಗ್ಲಿ ಅಂತ ಶಾಲೆಗಳು ಈಗಾಗಲೇ ಅನೇಕ ಸಾವಿರಾರು ಶಾಲೆಗಳು ಮುಚ್ಚಿಬಿಟ್ಟಿವೆ. ಇಂಥ ಸಂದರ್ಭದೊಳಗೆ ಶಿಕ್ಷಣ ತಜ್ಞರಾಗಿರ್ಲಿ, ಸಂಸ್ಕೃತಿ ಚಿಂತಕರುಗಳು ನಮ್ಮ ಜವಾಬ್ದಾರಿ ಹೆಚ್ಚಿದೆ. ಕನ್ನಡದ ಅಸ್ಮಿತೆಯನ್ನು ಹೇಳುವ ಜೊತೆಗೆ ಕನ್ನಡ ಕಲಿಸುವ ಕ್ರಮ ಇತ್ತಲ್ಲ, ನಾವೆಲ್ಲ ಸಣ್ಣದಾಗ ಕನ್ನಡ ಕಲಿಸುವ ಏನು ಕ್ರಮ ಇತ್ತಲ್ಲ, ಆ ಕ್ರಮವೇ ಸರಿಯಾದ ಕ್ರಮ ಅಂತ ನಾನು ಅಂದ್ಕೊಂಡಿದ್ದೇನೆ. ಆ ಕ್ರಮದ ಮುಖ್ಯನೇ ಇವತ್ತು ನಾವು ಭಾಷಾ ಬೋಧನೆಯನ್ನ ಮಾಡಬೇಕಾದಂತ ಜರೂರು ಇಂದಿದೆ ಅನ್ನೋದನ್ನ. ಸರ್, ಈಗ ಒಂದು ಪ್ರಶ್ನೆ ಇದೆ ಮಾತಾಡುವಾಗ ಕನ್ನಡದ ಮೇಲೆ ಹಿಂದಿ ಏರಿಕೆ ಆಗ್ತಿದೆ ಅಂತ ಹೇಳಿ, ಆ ಹಿಂದಿ ಏರಿಕೆಯಿಂದ ಇರ್ತಕ್ಕಂಥ ತಂತ್ರ ಏನಿರ್ಬೋದು? ಕೆಲವು ವರ್ಷಗಳ ಈಚಿನ ಬೆಳವಣಿಗೆಯನ್ನು ನಾವು ಗ್ರಹಿಸಿದ್ರೆ ಈ ಏಕ ಅನ್ನುವಂಥ ವ್ಯಸನ ಹೆಚ್ಚಾಗ್ತಿದೆ. ಏಕರಾಷ್ಟ್ರೀಯತೆ, ಆಮೇಲೆ ಒಂದೇ ಚುನಾವಣೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಿದ್ದೀವಿ. ನಾವು ಒಂದು ದೇಶ ಅನ್ನುವಂಥದ್ದನ್ನು. ಆದರೆ ಭಾರತ ಅನ್ನೋದು ಒಂದು ಒಕ್ಕೂಟ ವ್ಯವಸ್ಥೆ ಅನ್ನುವಂಥದ್ದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ. ಈ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗುವಂಥ ಸಾಧ್ಯತೆಗಳು ಬೇರೆ ಬೇರೆ ಆಯಾಮದೊಳಗೆ ನಮ್ಮನ್ನು ಪ್ರವೇಶ ಮಾಡ್ತಿದ್ದಾವೆ. ಆ ಆಯಾಮಗಳಲ್ಲಿ ಭಾಷಿಕ ನೆಲೆಯೂ ಒಂದು. ಆರ್ಥಿಕ ವ್ಯವಸ್ಥೆ ಇರ್ಬೋದು, ಅಭಿವೃದ್ಧಿ ಇದಿರ್ಬೋದು, ಈ ಥರದ ಬೇರೆ ಬೇರೆ ಆಯಾಮಗಳು ಇದ್ದಾವೆ. ನಾನು ಭಾಷೆಗೆ ಮಾತ್ರ ಸೀಮಿತ ಮಾತಾಡಿದ್ರೆ ಕನ್ನಡದ ಅಸ್ಮಿತೆಗೆ ಧಕ್ಕೆ ಆಗುವ ಹಾಗೆ ಹಿಂದಿಯನ್ನು ಇವತ್ತು ನಮ್ಮ ಮೇಲೆ ಹೇರುವಂಥದ್ದನ್ನು ನಾವು ನೋಡ್ತಿದ್ದಿಲ್ಲ. ನಾವು ತ್ರಿಭಾಷಾ ಸೂತ್ರದಲ್ಲಿ 3 ಭಾಷೆಯನ್ನು ಕಲಿತಿದ್ದೀವಿ. ಆದರೆ ಉತ್ತರ ಭಾರತದವರು ಯಾರು ತ್ರಿಭಾಷಾ ಕಲಿಯೋದಿಲ್ಲ. ಅವ್ರು ಕಲಿಯೋದೇ 2 ಭಾಷೆಗಳನ್ನು ಮಾತ್ರ. ಹೌದು. ಹಾಗಾಗ್ಬಿಟ್ಟು ನಾವು ಈ ಹಿಂದಿಯನ್ನು ಯಾಕೆ ಕಲಿಬೇಕು? ಹಿಂದಿಯನ್ನು ಕಲಿಯೋಣ, ಒಂದು ಭಾಷೆಯಾಗಿ ಕಲಿಯೋದು ಬೇರೆ. ಆದರೆ ಹಿಂದಿ ಒಂದು ರಾಷ್ಟ್ರೀಯ ಭಾಷೆ ಅಂತ ಬಿಂಬಿಸುವ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಿಂದಿ ಹೇಗೆ ಒಂದು ರಾಷ್ಟ್ರೀಯ ಭಾಷೆನೋ ಕನ್ನಡವೂ ಒಂದು ರಾಷ್ಟ್ರೀಯ ಭಾಷೆನೇ. ನಾವು ಅದನ್ನು ಪ್ರಾದೇಶಿಕ ಭಾಷೆ ಅಂತ ಕರಿತಿರೋದು ಸರಿಯಾದ ಕ್ರಮ ಅಲ್ಲದು. ಕನ್ನಡವೂ ಕೂಡ ಒಂದು ರಾಷ್ಟ್ರೀಯ ಭಾಷೆನೇ. ಅವರು ಎಷ್ಟು ಜನ ಹಿಂದಿ ಭಾಷೆಯನ್ನು ಮಾತನಾಡುವಂಥವ್ರು ಭಾರತದ ರಾಷ್ಟ್ರೀಯ ಬೇರೆ ಭಾಷೆಗಳನ್ನು ಯಾವ ಕಲಿತಿದ್ದಾರೆ ಅವರು? ಇದು ಒಂದು ಮೂಲಭೂತವಾದಂಥ ಪ್ರಶ್ನೆ. ಈ ಕಾರಣಕ್ಕೋಸ್ಕರ ಹಿಂದಿ ಹೇರುವುದಲ್ಲ, ಹಿಂದಿ ಹೇರುವುದರ ಜೊತೆಗೆ ಹಿಂದಿ ಸಂಸ್ಕೃತಿ ಒಂದನ್ನು ಹೇರುವುದು ಮತ್ತು ಕನ್ನಡದ ಒಂದು ಅಸ್ಮಿತೆಯನ್ನು ನಾಶ ಮಾಡುವಂಥದ್ದು, ಒಕ್ಕೂಟ ವ್ಯವಸ್ಥೆಯ ಬೇರುಗಳನ್ನು ಸಡಿಲ ಮಾಡುವಂಥ ಹುನ್ನಾರಗಳು ಇದರೊಳಗೆ ಅಡಗಿದ್ದಾವೆ ಅನ್ನೋಂಥದ್ದನ್ನು ನಾವು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡಬೇಕು. ಸರ್, ಮತ್ತೊಂದು ಪ್ರಶ್ನೆ. ಈಗಾಗಲೇ ತಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನಿರ್ದೇಶಕರಾಗಿ ಕೂಡ ಕೆಲಸ ನಿರ್ವಹಿಸ್ತಿದ್ರಿ.
ಇಂಥ ಒಂದು ಸಂದರ್ಭದಲ್ಲಿ ಕನ್ನಡದ ಉಳಿವು ಬೆಳೆವಿನ ಬಗ್ಗೆ ತಾವು ಕೈಗೊಂಡಿರ್ತಕ್ಕಂಥ ಯೋಜನೆಗಳು ಒಂದು ಸಂಕ್ಷಿಪ್ತ. ನಾನು ಆಗಲೇ ನನ್ನ ಮಾತಲ್ಲಿ ಒಂಚೂರು ವಿಸ್ತರಿಸ್ಬಿಟ್ಟೆ. ನಾನು ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರಲ್ಲದವರು ಅನೇಕರು ಇವತ್ತು ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದ್ದಾರೆ. IAS ಕೇಟರ್ನ IPS ಕೇಟರ್ನವರು, ಬೇರೆ ಬೇರೆಯವರು. ಅವರು ಆಡಳಿತವನ್ನು ಕನ್ನಡದಲ್ಲೇ ಮಾಡಬೇಕನ್ನೋದು ಸರ್ಕಾರದ ಆದೇಶ. ಆದರೆ ನಾನು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾಗಿ ಅನೇಕ ಕಚೇರಿಗಳನ್ನು ನಾನು ಅವಲೋಕಿಸಿದರೆ ಕನ್ನಡಿಗರನ್ನೇ ಅನೇಕ ಅಧಿಕಾರಿಗಳು ಇಂಗ್ಲೀಷಲ್ಲಿ ಕಡತಗಳನ್ನು ಸಿದ್ಧ ಮಾಡ್ತಿದ್ದಾರೆ. ಭಾಳ ದೊಡ್ಡ ಆತಂಕದ. ಅವರಿಗೆ ಕನ್ನಡದಲ್ಲಿ ಮಾಡಲಿಕ್ಕೆ ಇನ್ನೂ ಕೂಡ ಅವರಿಗೆ ಸಾಧ್ಯ ಆಗ್ತಿಲ್ಲದಂಥ ಒಂದು ಸ್ಥಿತಿ ಇವತ್ತು ಇದೆ. ಈ ಕಾರಣಕ್ಕೋಸ್ಕರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಹಲವಾರು ಯೋಜನೆಗಳನ್ನು ಹಾಕೊಂಡಿದೆ. ಒಂದು, ಇಡೀ ರಾಜ್ಯವ್ಯಾಪಿ ಪ್ರವಾಸ ಮಾಡಿ ನಾವು ಅಧಿಕಾರಿ ಗುರುತಿಸಿ ಅವರಿಗೆ ನೋಟಿಸ್ ಮಾಡಿ ಕನ್ನಡದಲ್ಲಿ ವ್ಯವಹರಿಸಲಿಕ್ಕೆ ಪೂರಕವಾದಂಥದ್ದು. ಅವರಿಗೆ ಕನ್ನಡದ ಶಬ್ದಕೋಶದ ಕೊರತೆ ಇದ್ದರೆ ಅದಕ್ಕೆ ಪೂರಕವಾಗಿ ಮಾಹಿತಿಯನ್ನು ಮತ್ತು ಮಟೀರಿಯಲ್ ಕೂಡ ಕೊಡುವಂಥದ್ದು ನಮ್ಮ ಉದ್ದೇಶ ಇದೆ. ಅದು ಪೂರಕವಾದಂಥ ಒಂದು ಇದನ್ನು ಆಗುವಂಥದ್ದು. ಅದರ ಜೊತೆಗೆ ಕನ್ನಡ ಅನ್ನುವಂಥದ್ದೇ ಒಂದು ಸೌಹಾರ್ದತೆಯ ನೆಲ ಇದೆ. ನಾವು ಗಮನಿಸಬೇಕು, ಇದು ಭ್ರಾತೃತ್ವದ ನೆಲ. ಈ ಕನ್ನಡದ ನಾಡಿನ ಉದ್ದಕ್ಕೂ ಸೌಹಾರ್ದತೆಯ ಕುರುಹುಗಳು ಸಹ ಹೆಜ್ಜೆಜ್ಜಿಗೂ ನಮಗೆ ಸಿಗ್ತಾ ಹೋಗ್ತವೆ. ಈ ಕನ್ನಡದ ಸೌಹಾರ್ದತೆಗೆ ಇತ್ತೀಚಿನ ರಾಜಕೀಯ ಪ್ರಭುತ್ವ ಧಕ್ಕೆ ಮಾಡುವಂಥ ಒಂದು ಸಂದರ್ಭಗಳು ನಮ್ಮ ಕಣ್ಣೆದುರಿಗೆ ಎದುರಾಗಿದ್ದಾವೆ. ಅದಕ್ಕೋಸ್ಕರ ಕನ್ನಡದ ಈ ಸೌಹಾರ್ದತೆಯನ್ನು ನಾವು ಕಾಪಾಡಬೇಕಾದದ್ದು ಎಲ್ಲ ಕನ್ನಡಿಗರ ಒಂದು ದೊಡ್ಡ ಜವಾಬ್ದಾರಿ. ಇದಕ್ಕೆ ಪೂರಕವಾಗಿ ನಾವು ಇಡೀ ಕರ್ನಾಟಕದಲ್ಲಿ ಸೌಹಾರ್ದತೆಯ ಪೂರಕವಾಗಿ 100 ಪುಸ್ತಕಗಳನ್ನು ನಾವು ಹೊರತರ್ತಿದ್ದೀವಿ. ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಮುಖ್ಯವಾದಂಥ ನಮ್ಮ ಸೌಹಾರ್ದತೆಯ ತಾಣಗಳು ಯಾವಿದ್ದಾವೆ ಅದರ ಮೇಲೆ ಒಂದಿಷ್ಟು ಸಂಶೋಧನೆಗಳನ್ನು ಮಾಡಿಸಿ ವರ್ಕನ್ನು ಮಾಡಿಸಿ ಮಾಡ್ತಿದ್ದೀವಿ ಅನ್ನೋದು ಒಂದು. ನಾನು ಆಗಲೇ ಹೇಳಿದಾಗೆ ಬ್ಯಾಂಕ್ಗಳಲ್ಲಿ ಕನ್ನಡ ಮಾತಾಡುವಂಥವ್ರು ಈ ಗ್ರಾಮೀಣ ಭಾಗದಲ್ಲಿ ಭಾಳ ಜನರು ಏನಾಗುತ್ತಂತಂದರೆ ಅವ್ರಿಗೆ ಇಂಗ್ಲೀಷ್ ಬರೋದಿಲ್ಲ, ಹಿಂದಿನೂ ಬರೋದಿಲ್ಲ. ಹಾಗಾಗಿ ಇತ್ತೀಚೆಗೆ ಈ ನ್ಯಾಷನಲೈಸ್ ಬ್ಯಾಂಕ್ಗಳಿಗೆ ಹೋಗುವವರ ಸಂಖ್ಯೆ ಕಮ್ಮಿ ಆಗ್ತದೆ ಈಗ ಎಲ್ಲ ಕೂಡ. ಅದಕ್ಕೇನು ಮಾಡ್ತೀವಿ, ಈಗ ಕೋಆಪರೇಟಿವ್ ಸೆಕ್ಟರ್ ಕಡೆ ಹೆಚ್ಚು ವಾಲ್ತಿರ್ತಾರೆ, ಯಾಕಂದರೆ ಅಲ್ಲಿ ಕನ್ನಡ ಮಾತಾಡಿಸ್ತಿದ್ದಾರೆ. ಇದು ಕೂಡ ನಮ್ಮ ಆರ್ಥಿಕ ವ್ಯವಸ್ಥೆಗೊಂದು ಪೆಟ್ಟೆ ಅದು. ಈ ಕಾರಣಕ್ಕೋಸ್ಕರ ಬ್ಯಾಂಕ್ಗಳಲ್ಲಿ ಕನ್ನಡ ಮಾತನಾಡುವಂಥವ್ರು ಕಡ್ಡಾಯವಾಗಿ ಇರಬೇಕು ಅನ್ನೋವಂಥದ್ದು ಒಂದು. ನಾನು ಆಗಲೇ ಹೇಳಿದಾಗೆ ಹೊರಗಿನ ಬಂದಂಥವರಿಗೆ ಕನ್ನಡ ಕಲಿಸೋದು ಕೂಡ ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ಪೂರಕವಾದಂಥ ಕನ್ನಡ ಕಲಿಕಾ ಕೇಂದ್ರಗಳನ್ನು ಕೂಡ ನಾವು ತೆರೀತಿದ್ವಿ. ಮದ್ರಾಸಗಳಲ್ಲಿ ಕನ್ನಡ ಕಲಿಕಾ ಕೇಂದ್ರಗಳನ್ನ ತೆರೀತಿದ್ದೀವಿ. ಕಚೇರಿಗಳಲ್ಲಿ ಕಲಿಕಾ ಕೇಂದ್ರಗಳು ಮಾಡ್ತಿದ್ದೀವಿ. IT-BT ಒಳಗೆ ಕನ್ನಡ ಕಲಿಕಾ ಕೇಂದ್ರಗಳನ್ನ ಮಾಡಿ ಅವರಿಗೆ ಕನ್ನಡವನ್ನು ಹೇಳ್ಕೊಡುವ ಕೆಲಸವನ್ನು ಮಾಡ್ತಿದ್ವಿ. ಅದರ ಜೊತೆಗೆ ಸರ್ಕಾರಿ ಶಾಲೆ 100 ವರ್ಷ ಆಗಿರುವಂಥ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಸರ್ಕಾರ ಕೂಡ ಅದೊಂದು ಹೆಜ್ಜೆ ನೆಟ್ಟಿದ್ದೀಗ. ಒಂದು 100 ಶಾಲೆಗಳ ಜಿಲ್ಲೆ ಒಂದು ಶಾಲೆ ಅಂತ ಏನೋ ಮಾಡ್ತಿದ್ದಾರೆ. ನಾವು ಕನಿಷ್ಠ ಅಂದರೂ ಕೂಡ ಒಂದು 100 ಶಾಲೆಗಳನ್ನು ಗುರುತಿಸಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆಗೇ ನಾವು ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಾವು ಕೂಡ ಕನ್ನಡದ 100 ವರ್ಷದ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ಬೇಕನ್ನೋದು ನಮ್ಮ ಒಂದು ಉದ್ದೇಶ. ಅದಕ್ಕೋಸ್ಕರ ಒಂದು ನೀಲಿ ನಕ್ಷೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಅದರ ಅಭಿವೃದ್ಧಿ ಹೇಗೆ ಆಗಬೇಕು ಅನ್ನುವಂಥದ್ದನ್ನು ಮಾಡ್ಕೊಂಡಿದ್ದೀವಿ. ಇಂಥ ಹಲವು ಯೋಜನೆಗಳನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೈಗೊಂಡಿದೆ. ಬಟ್ ನಾನು ಸದಸ್ಯನ ಆದಮೇಲೆ ನಾನು ಕನ್ನಡದಲ್ಲಿ ಎಷ್ಟಾಗಿ ಕೆಲಸ ಮಾಡಿದ್ರಿಂದ ಸರ್ಕಾರಿ ಕಡತಗಳನ್ನು ನೋಡುವ ಅವಕಾಶಗಳು ನಮಗೆ ಸಿಕ್ಕಿರಲಿಲ್ಲ. ಈ ಸದಸ್ಯನಾದಮೇಲೆ ಕಡತಗಳನ್ನು ನೋಡಿದರೆ ಕನ್ನಡಿಗರೇ ಕನ್ನಡ ಮೂಲದವರೇ ಇಂಗ್ಲೀಷ್ ಕನ್ನಡ ಮಿಶ್ರಣ ಮಾಡಿರುವಂಥ ಇನ್ನು ಕೆಲವು ಇಲಾಖೆಗಳು ಸಂಪೂರ್ಣ ಇಂಗ್ಲೀಷಲ್ಲೇ ಕಡತವನ್ನು ಒಪ್ಪಿಸುವಂಥದ್ದು. ನಾನು ಓದ್ಕೊಡಲ್ಲ DC ಅವರಿಗೆ ನಾನು ಮನವಿ ಮಾಡ್ಕೊಂಡಿದ್ದೇನೆ. ಏನಂತಂದರೆ, ನೀವು ಯಾವುದೇ ಫೈಲ್ಗೆ ಸೈನ್ ಹಾಕಬೇಕಾದ್ರೆ ಕನ್ನಡದಲ್ಲಿದ್ದರೆ ಮಾತ್ರ ಸೈನ್ ಹಾಕಿ, ಕಡ್ಡಾಯವಾಗಿ ನಿಮ್ಮಿಂದಲೇ ಅದು ಆಗಬೇಕು ಅಂತೇಳಿ ಓದ್ಕೊಡಲ್ಲ ಕಡ್ಡಾಯವಾಗಿ ಅದಕ್ಕೊಂದು ಆದೇಶ ಕೂಡ ಅವರಿಂದ ಹೊರಡಿಸಿ ಈಗ ಕನ್ನಡಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವ ಕೆಲಸವನ್ನು ಮಾಡ್ತಿದೆ. ಯಾಕಂದರೆ ಕನ್ನಡ ಅನ್ನುವಂಥದ್ದು ಕೇವಲ ಭಾಷಿಕವಾದದ್ದಲ್ಲ, ಅದು ಆ ಕಡತದಲ್ಲೂ ಉಳಿಬೇಕು, ಶಿಕ್ಷಣದಲ್ಲೂ ಉಳಿಬೇಕು ಅನ್ನುವಂಥದ್ದು ನಮ್ಮ ಆದ್ಯತೆ ಅನ್ನೋದನ್ನು ಗಮನಿಸಬೇಕು. ಸರ್, ಮತ್ತೊಂದು ಪ್ರಶ್ನೆ. ಈಗ ಕನ್ನಡದಲ್ಲಿ ಹಲವಾರು ವೈಚಾರಿಕ ಚಿಂತನಧಾರೆಗಳು ಬೆಳ್ಕೊಂಡು ಬಂದಿದ್ದಾವೆ ಕನ್ನಡ ನೆಲದಲ್ಲಿ. ಇಂಥ ಒಂದು ಕನ್ನಡ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಚಿಂತನಧಾರೆಗಳನ್ನು ಭಾರತದಲ್ಲಾಗಿರ್ಬೋದು ಮತ್ತು ವಿಶ್ವಾತ್ಮಕ ನೆಲೆಯಲ್ಲಿ ಪರಿಚಯಿಸಬೇಕಾದಂಥ ನಿಟ್ಟಿನಲ್ಲಿ ರೂಪಿತವಾಗಿದ್ದಾವೆ.
ಬಟ್ ಅವೆಲ್ಲ ಒಂದು ಕಡೆ ಅಷ್ಟು ಪ್ರಚಾರ ಪಡ್ಕೊಳ್ಳಿಲ್ವೇನೋ ಅನ್ನುವಂಥ ಒಂದು ಭಾವನೆ ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ತಮಗೆ ಸರ್? ಭಾಳ ಮೂಲಭೂತವಾದಂಥ ಒಂದು ಪ್ರಶ್ನೆ ಇದು. ಮತ್ತು ನಿಮಗೆ ಗೊತ್ತಿರುವ ಹಾಗೆ ಇಡೀ ಕನ್ನಡ ಸಾಹಿತ್ಯವನ್ನು ನೀವು ಅವಲೋಕಿಸಿದರೆ, ಸಾಹಿತ್ಯವನ್ನು ನಾನು ಆಗಲೇ ಹೇಳಿದಾಗೆ ಸಾಹಿತ್ಯವನ್ನು ಕೇವಲ ಸಾಹಿತ್ಯಿಕವಾಗಿ ಓದುವಂಥದ್ದು ಅದಲ್ಲ, ಆರ್ಟ್ ಫಾರ್ ಆರ್ಟ್ ಸೀಕ್ ಅನ್ನೋ ಒಂದು ಪರಿಕಲ್ಪನೆ ಇವತ್ತಿಲ್ಲ. ಮತ್ತು ಇವತ್ತಿಗೂ ಕೂಡ ಸಾಹಿತ್ಯವನ್ನು ಸಾಹಿತ್ಯಕ್ಕೆ ಓದಬೇಕನ್ನುವಂಥ ಮೂಲಭೂತಿ ಸಾಹಿತ್ಯಗಳು ಕೂಡ ನಮ್ಮ ನಡುವೆ ಇವತ್ತು ಇದ್ದಾರೆ. ಆದರೆ ಸಾಹಿತ್ಯ ಅಂತಂದರೆ ಅದು ಅದರಷ್ಟಕ್ಕೆ ಅಷ್ಟು ಸ್ವತಂತ್ರವಾದ್ದಲ್ಲ. ಯಾವುದೇ ಒಂದು ಸಾಹಿತ್ಯ ಕೃತಿ ಆ ಕಾಲಘಟ್ಟದ ಪ್ರೇರಣೆ ಪ್ರಭಾವಗಳ ಜೊತೆಗೇ ಅನೇಕ ತಾತ್ವಿಕ ಚಿಂತನೆಗಳಿಗೆ ಪೂರಕವಾಗಿಯೇ ಅದು ರಚನೆ ಆಗಿರುತ್ತೆ. ಬರಹಗಾರರ ಮೇಲೆ ಯಾವ ಚಿಂತನೆ ಪ್ರೇರಣೆ ಆಗಿರ್ತಲ್ಲ, ಆ ಚಿಂತನೆಗೆ ಪೂರಕವಾಗಿಯೇ ಸಾಹಿತ್ಯ ಕೃತಿ ರೂಪುಗೊಳ್ಳುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತಿರುವಂಥ ಸಾಧ್ಯತೆ. ಭಾರತೀಯ ತತ್ವಜ್ಞಾನ ಏನಿದೆಲ್ಲ, ನಮ್ಮ ಎಲ್ಲ ಪಠ್ಯದ ಮೇಲೂ ಭಾರತೀಯ ತತ್ವಜ್ಞಾನದ ಪ್ರಭಾವ ಇದೆ. ನಾವು ಪ್ರಧಾನವಾಗಿ ಭಾರತೀಯ ತತ್ವಜ್ಞಾನ ಅಂತಂತಂದರೆ ಪ್ರಧಾನ ಎರಡು ಧಾರೆಗಳನ್ನು ನೋಡ್ತೀವಿ ನಾವು. ಒಂದು ಭೌತವಾದ, ಇನ್ನೊಂದು ಅಭೌತವಾದ. ಭೌತವಾದ ಮೆಟೀರಿಯಲ್ಸ್ ಬಗ್ಗೆ ಮಾತಾಡುತ್ತೆ, ವಾಸ್ತವದ ಬಗ್ಗೆ ಮಾತಾಡುತ್ತೆ. ಅಭೌತವಾದ ಕಾಣಲಾರದ ಜಗತ್ತಿನ ಬಗ್ಗೆ ಮಾತಾಡುತ್ತೆ. ಇದು ಈ ನಾವು ವೈದಿಕ ಧರ್ಮ ಏನಿದೆಲ್ಲ, ವೈದಿಕ ಧರ್ಮ ಈ ಅಭೌತವಾದವನ್ನು ಅನಾದಿ ಕಾಲದಿಂದ ಕಾಪಾಡ್ಕೊಂಡು ಬಂದಿದೆ. ಬುದ್ಧ ಮಾತನಾಡಿದ್ದು ಭೌತವಾದದ ಬಗ್ಗೆ, ಅಭೌತವಾದದ ಬಗ್ಗೆ ಅಲ್ಲ. ವಚನಕಾರರು ಮಾತಾಡಿದ್ದು ಭೌತವಾದದ ಬಗ್ಗೆ. ಆ ಲೋಕ ಈ ಲೋಕ ಯಾವುದಿಲ್ಲ, ಕರ್ತನ ಇದೆ, ಕರ್ತನ ಕಮ್ಮಟ ಅಂತ ಹೇಳಿದರು. ಅಲ್ಲಿಂದ ಎಲ್ಲ ಭಕ್ತಿ ಪರಂಪರೆಗಳನ್ನು ನೀವು ಅವಲೋಕಿಸಿದ್ರೆ ಅವೆಲ್ಲವೂ ಕೂಡ ಭೌತವಾದದ ನೆಲೆಗಟ್ಟಿನೊಳಗೇ ರಚನೆಯಾದಂಥ ಕೃತಿಗಳು. ಆದರೆ ಅವೆಲ್ಲವೂ ಕೂಡ ಅಭೌತವಾದಕ್ಕೆ ಕೌಂಟ್ರಾಗಿಯೇ ರಚನೆ ಆದಂಥದ್ದು. ಆದರೂ ಈ ಕಾಲಮಾನದ ಹೊತ್ತಿಗೆ ಯಾವುದನ್ನು ನಾವು 2000 ವರ್ಷದ ಚರಿತ್ರೆ ಉದ್ದಕ್ಕೂ ಯಾವುದನ್ನು ಮೀರಬೇಕು ಅಂತೇಳಿ ನಾವು ಬಂದ್ವಲ್ಲ, ಅದು ಚಾರುಕರು ಇರ್ಬೋದು, ಇದೆ, ಮತ್ತು ತತ್ವಪ್ರಕಾರ ಇರ್ಬೋದು, ಸೂಫಿಗಳಿರ್ಬೋದು, ಯಾವುದನ್ನು ಮೀರಬೇಕಂತ ಹೊರಟಿದ್ವಲ್ಲ, ಅದು ಯಾವಾಗಲೂ ಕೂಡ ಈ ಶ್ರಮ ಪಡದ ಒಂದು ಜನಸಂಸ್ಕೃತಿಯ ಒಂದು ತತ್ವಮೀಮಾಂಸೆ ಏನಿರ್ತಲ್ಲ, ಅದು ತಾನು ಬದುಕಲಿಕ್ಕೆ ಪೂರಕವಾಗಿ ಆಯಾ ಕಾಲಕ್ಕೆ ತನ್ನನ್ನು ಅಪ್ಡೇಟ್ ಮಾಡ್ಕೊತಿರ್ತದೆ. ಯಾಕಂದರೆ ದುಡಿಯುವ ವರ್ಗದ ಜನರ ಬೆವರನ್ನು ಕಸಿದು ದುಡಿಲಾರದ ವರ್ಗ ಬದುಕುವ ದಾರಿ ಇದೆಲ್ಲ, ಅದೇನು ಮಾಡ್ತೇವೆ ಸದಾ ಕಾಲ ಈ ದೇವರು, ಧರ್ಮ, ಆಚರಣೆ, ಪುರಸ್ಕಾರಗಳು ಇಂಥವುಗಳನ್ನೇ ಹೆಚ್ಚು ಇದು ಮಾಡ್ತಾ ಹೋಗ್ತೇವೆ. ಅದರಿಂದ ನಮ್ಮ ಬದುಕಿನ ನೆಲೆಗಟ್ಟುಗಳು ರೂಪುಗೊಳ್ತೇವೆ ಅನ್ನೋಂತ ಕೇಳ್ಕೊಂಡು ಬರ್ತೇವೆ. ಹೀಗಾಗಿ ಏನಾಗಿದೆ ಅಂದರೆ ಇವತ್ತಿನ ಈ ನಮ್ಮ ಸಮಕಾಲೀನ ಸಂದರ್ಭದ ತಾತ್ವಿಕ ಚಿಂತನೆಗಳಿಗಿಂತ ಅಥವಾ ಸಮಾಜಮುಖಿಯಾದಂಥ, ಸಂವಿಧಾನಕ್ಕೆ ಪೂರಕವಾದಂಥ, ಸ್ವಾತಂತ್ರ್ಯಕ್ಕೆ ಪೂರಕವಾದಂಥ, ಸಹೋದರತ್ವದ ಸಾಧ್ಯತೆಗಳಿಗೆ ಆದ್ಯತೆ ನೀಡುವಂಥ ಯಾವುದೇ ಸಾಹಿತ್ಯ ಕೃತಿ ಬಂದರೂ ಕೂಡ ಅದಕ್ಕೆ ಒಂದು ಸಣ್ಣ ಅಸಹನೆಗಳು ರೂಪುಗೊಳ್ತಿರುವುದನ್ನು ನೋಡ್ತಿದ್ದೀವಿ ಅಂತ ಗಮನಿಸಬೇಕಾಗಿದೆ. ಆದರೂ ಕನ್ನಡದ ಮನಸ್ಸುಗಳು ಯಾವತ್ತೂ ಕೂಡ ತನ್ನನ್ನು ಅರ್ಪಿಸ್ಕೊಂಡಿಲ್ಲ, ಅಂದರೆ ಶರಣಾಗಿಲ್ಲ. ಅದಕ್ಕೆ ಕೌಂಟರಾಗಿಯೇ ಅದು ಬದುಕಿದೆ, ಬದುಕುತ್ತೆ. ಇವತ್ತು ನಾವು ನೋಡಿದಾಗೆ ಭಾರತದ ಒಂದು ರಾಜಕಾರಣದಿಂದ ಇವತ್ತು ಭಾರತದ ಒಂದು ಸೌಹಾರ್ದತೆ ಹಾಳಾಗ್ತಾ ಇದೆ. ಕೋಮುವಾದ ಅನ್ನುವಂಥದ್ದು ಇವತ್ತು ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಧರ್ಮಗಳ ನಡುವೆ ವಿಷಬೀಜ ಬಿದ್ದುವಂಥ ಒಂದು ಪ್ರತಿಕ್ರಿಯೆಗಳು ಹುಟ್ಟುವಂಥ ಸಂದರ್ಭದಲ್ಲಿ ಕನ್ನಡದ ಒಂದು ವೈಚಾರಿಕತೆ ಹೇಗೆ ಅದಕ್ಕೆ ಅನುಸಂಧಾನ ಆಗ್ತಾ ಸರ್? ಇವತ್ತು ನಾವು ಕನ್ನಡದ ಬಗ್ಗೆ ಮಾತಾಡಬೇಕಾದ್ರೆ ಸಮಕಾಲೀನ ಸಂದರ್ಭದ ನಾನು ಯಾವಾಗಲೂ ಕೂಡ ಒಂದು ಸಾಧ್ಯತೆಯನ್ನು ಹೇಳ್ಕೊತಿರ್ತೀನಿ. ಯಾವುದೇ ಬರಹಗಾರ ಚಿಂತಕನಿಗೆ ಆತನ ಆಲೋಚನೆಯನ್ನು ಸಮಕಾಲೀನ ಸಂದರ್ಭದ ಜೊತೆ ಅನುಸಂಧಾನಿಸ್ಕೋಬೇಕು. ಅವನು ಯಾವುದೇ ಕಾಲಘಟ್ಟದ ಪಠ್ಯವನ್ನು ಓದಬೇಕಾದ್ರೂ ಕೂಡ ನಮ್ಗೆ ಎರಡು ದಾರಿಗಳಿದ್ದಾವೆ. ಪಠ್ಯವನ್ನು ಕಾಲಬದ್ಧವಾಗಿ ಓದೋದು, ಕಾಲಾತೀತವಾಗಿ ಓದೋದು ಕೂಡ ಎರಡು ದಾರಿಗಳಿದ್ದಾವೆ ನಮಗೆ. ಪಠ್ಯವನ್ನು ಕಾಲಾತೀತವಾಗಿ ನಾವು ಓದಲಿಕ್ಕೆ ಒಂದು ದಾರಿಯನ್ನು ರೂಪಿಸ್ಕೊಂಡ್ರೆ, ಪ್ರಧಾನವಾಗಿ ಇಡೀ ಕನ್ನಡ ಪರಂಪರೆ ಹೇಗೆ ಈ ಧರ್ಮಾಂಧತೆಗೆ, ಕೋಮುವಾದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಇದೆ ಅನ್ನುವಂಥ ಸಾಧ್ಯತೆಗಳು ನಮ್ಮ ಕಣ್ಣಿಗೆ ಸಿಗ್ತಿರ್ತವೆ. ನಾವು ಗಮನಿಸಿದ ಹಾಗೆ ನಮ್ಮದು ಶರೀಫರ ತತ್ವಚಿಂತನೆ ಏನಿರ್ಬೋದಲ್ಲ, ಅದು ಸೌಹಾರ್ದತೆಗೆ ಭಾಳ ಪ್ರಧಾನವಾದಂಥ ಒಂದು ಪ್ರಧಾನ ದಾರಿ. ಕನ್ನಡದ ಸಂಸ್ಕೃತಿ ಹೇಗಿದೆ ಅಂದರೆ, ಮುಸ್ಲಿಮರೇ ಇಲ್ಲದ ಊರುಗಳಲ್ಲಿ ಎಷ್ಟೋ ಕಡೆ ದರ್ಗಾಗಳಿದ್ದಾವೆ,
ಒಬ್ಬನಿಗೊಬ್ಬ ಮುಸ್ಲಿಮರಿದ್ದಂಥ ಊರಲ್ಲಿದ್ದಾಗ ಬಿಡುತ್ತವೆ. ಮುಸ್ಲಿಮರು ಮತ್ತು ಹಿಂದೂಗಳು ಒಟ್ಟೊಟ್ಟಿಗೆ ಸೇರಿ ಆಚರಿಸುವಂಥ ಅನೇಕ ಆಚರಣೆಗಳಿದ್ದಾವೆ, ಹಬ್ಬಗಳಿದ್ದಾವೆ ಅನ್ನೋಂಥದ್ದನ್ನು ಗಮನಿಸಬೇಕಾಗುತ್ತೆ. ಕೋಮುವಾದದ ನಂಜು ಹೆಂಗಿರುತ್ತೆ ಅಂತಂದರೆ ಸ್ನೇಹಿತರೆ, ಅದನ್ನು ಹೇಳ್ಕೊಂಡೇ ನಾನು ಕನ್ನಡಕ್ಕೆ ಸಾಧ್ಯತೆ ಬರ್ತಾ ಹೋಗ್ತೀನಿ. ನಾವೆಲ್ಲ ಸಣ್ಣರಿದ್ದಾಗ ಮುಸ್ಲಿಂ ಮನೆಯಿಂದ ನಮ್ಮ ಮನೆಗೆ ಚೊಂಗಿಗಳು ಬರ್ತಿದ್ವು. ನಮ್ಮನೆ ಹೋಳಿಗೆ ಮುಸ್ಲಿಮರ ಮನೆಗೆ ಹೋಗ್ತಿದ್ದು, ನಮ್ಮ ಹಬ್ಬ ಅವ್ರ ಹಬ್ಬ ಆಗ್ತಿತ್ತು, ಅವರ ಹಬ್ಬ ನಮ್ಮ ಹಬ್ಬ ಆಗ್ತಿತ್ತು. ಆ ಥರದ ಒಂದು ಸಾಧ್ಯತೆ ಇವತ್ತು ನನ್ನ ಹಳ್ಳಿಯ ಒಳಗೆ ಇಲ್ಲ. ಅದಕ್ಕೆ ಕಾರಣ ಈ ರಾಜಕೀಯ ಮೀಮಾಂಸೆಗಳು ಮತ್ತು ನಮ್ಮ ಕೋಮುವಾದಿ ಧೋರಣೆಗಳು ಕಾರಣ ಅದನ್ನು ಗಮನಿಸಬೇಕಾದ ನಾವು. ಈ ಕೋಮುವಾದದ ಬೀಜಗಳು ಇವತ್ತು ಎಲ್ಲಂದರಲ್ಲಿ ಮೊಳೆತಿದ್ದಾವೆ. ಈ ಕೋಮುವಾದ ಬೀಜಗಳಿಗೆ ಉತ್ತರದಾಯಕವಾಗಿ ಬರೆಯುವಂಥ, ಚಿಂತಿಸುವಂಥ ಬರಹಗಾರನ ನಗರದ ನಕ್ಸ್ಗಳಂತ ಕರೆಯುವಂಥ ಒಂದು ಆಲೋಚನೆ ಇವತ್ತು ಬೆಳೀತಿದೆ. ಯಾರು ಹಕ್ಕನ್ನು ಕೇಳ್ತಾರೋ ಅದು ದೇಶದ್ರೋಹ ಕಾಣಿಸ್ತಿದೆ. ನಿಜವಾಗಿಯೂ ಕೂಡ ಸಂವಿಧಾನಕ್ಕೆ ಹೋಗಿ ನಾನು ಬದುಕಬೇಕಂತಂದರೆ ನನ್ನ ಪಾಲಿನ ಹಕ್ಕನ್ನು ಕೇಳುವುದು ನಿಜವಾದಂಥ ಪ್ರಜಾಪ್ರಭುತ್ವನ ಗಟ್ಟಿಗೊಳಿಸೋದಂತ ಅರ್ಥದು. ವಾಸ್ತವವಾಗಿ ಅಸಮಾನತೆಯನ್ನು ಧಿಕ್ಕರಿಸಿ ಸಮಾನತೆಯ ಕಡೆ ಹೆಚ್ಚಾಕೋದಂತಂದರೆ ಡೆಮೋಕ್ರಸಿ ಸೆಟಪ್ಪನ್ನು ನಾವು ಸ್ಟ್ರಾಂಗ್ ಮಾಡ್ತೀವಿ ಅಂತ ಅರ್ಥ ಅದು. ಆದರೆ ಇವತ್ತು ಕೋಮುವಾದ ಎಲ್ಲೆಂದರಲ್ಲಿ ಹರಡ್ತಾ ಇದೆ. ಎಲ್ಲೆಂದರೆ ಅಂತಂದರೆ ಕೇವಲ ಅದು ಭಾಷೆಯ ಒಳಗೂ ಕೂಡ ಕೋಮುವಾದದ ನೆಲೆಗಳು ಇವತ್ತು ಪ್ರವೇಶ ಮಾಡ್ತದೆ. ಕನ್ನಡವನ್ನು ನಾವು ಇವತ್ತು ಹೇಗೆ ಮಾಡ್ತಿದ್ದೆ ಅಂದರೆ ಒಂದು ಜನಾಂಗದ ಭಾಷೆ ಅಂತ ನಾವು ಅದನ್ನು ಗಮನಿಸ್ತೀವಿ. ಭಾಷೆಗೂ ಜಾತಿಗೂ ಸಂಬಂಧ, ಭಾಷೆಗೂ ಧರ್ಮಕ್ಕೂ ಸಂಬಂಧವೇ ಇಲ್ಲ. ಭಾಷೆ ಅನ್ನೋದು ಒಂದು ಜಾತ್ಯತೀತವಾದದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ನೀವು ಉತ್ತರ ಕರ್ನಾಟಕ ಹೋದರೆ ಅನೇಕ ಹಿಂದೂಗಳ ಮನೆ ಮಾತು ಉರ್ದು ಇದೆ. ಉರ್ದು ಅನ್ನೋದು ಮುಸ್ಲಿಮರ ಭಾಷೆ ಅಲ್ಲ. ಭಾಷೆಯ ಮುಖ್ಯನೂ ಕೂಡ ಕೋಮುವಾದ ಪ್ರವೇಶ ಮಾಡ್ತಾರೆ. ನಮ್ಮ ಅರ್ಥಮೀಮಾಂಸೆ ಮುಖ್ಯನೂ ಕೋಮುವಾದ ಪ್ರವೇಶ ಮಾಡ್ತಾರೆ. ಇತ್ತೀಚೆಗೆ ದೇವಾಲಯದ ಮುಂದೆ ಮುಸ್ಲಿಮರು ವ್ಯಾಪಾರ ಮಾಡಬಾರ್ದು ಅಂತಂತ ಹೇಳಿ ಅವರು ಅಲ್ಲಿ ಇಟ್ಕೊಂಡು ಅಂಗಡಿಗಳನ್ನೆಲ್ಲ ಹೊಡೆದಾಕಿದಂಥ ಸಾಧ್ಯತೆಗಳನ್ನು ನೋಡ್ತಾ ಹೋಗ್ತೀವಿ ನಾವು. ಅರ್ಥಾತ್ ಆರ್ಥಿಕ ವ್ಯವಸ್ಥೆ ಒಳಗೂ ಸಾಮಾಜಿಕ ವಲಯದೊಳಗೂ ಕೂಡ ಮತ್ತು ಸಂಸ್ಕೃತಿಯ ಭಾಗವಾಗಿ ಕೋಮುವಾದ ಇವತ್ತು ಪ್ರವೇಶ ಮಾಡ್ತಿದೆ. ಹಳ್ಳಿಯಲ್ಲೂ ಕೂಡ ಇವತ್ತು ಕೋಮುವಾದಗಳು ಪ್ರವೇಶ ಮಾಡ್ತೇವೆ. ಇದರ ಭಾಗವಾಗಿ ಅನೇಕ ಶೋಷಿತ ಸಮುದಾಯ ಮಕ್ಕಳುಗಳು ಇವತ್ತು ಶಾಲೆ ಬಿಟ್ಟು ಬೀದಿಗೆ ಬಿದ್ದಿದ್ದಾವೆ ಅನ್ನೋಂಥದ್ದು ಗಮನಿಸಬೇಕಾಗಿದೆ. ಕೋಮುವಾದಕ್ಕೆ ಬಲಿಯಾದಂಥವ್ರು ಎಲ್ಲರೂ ಕೂಡ ಅದು ಹೆಚ್ಚು ಕಮ್ಮಿ ಎಲ್ಲ ಡೌನ್ ಟಾರ್ಡನ್ ಪೀಪಲ್ಸ್ಗಳು ಅನ್ನೋಂಥದ್ದು ಕೂಡ ನಮಗೆ ಗೊತ್ತಿರುವಂಥ ಸಾಧ್ಯತೆಗಳು. ಆಮೇಲೆ ಈ ಮಾಂಸ ಮಾರಾಟದೊಳಗೂ ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ಅದೇ ಹಲಾಲ್ ಕಟ್ಟು, ಜಡ್ಗಾ ಕಟ್ಟು ಅಂತ ಹೇಳಿ ಹೇಳಿದಂಥ ಸಾಧ್ಯತೆಗಳನ್ನು ಗಮನಿಸ್ತಾ ಹೋಗ್ತೀವಿ. ಶಾಲಾ ಕಾಲೇಜುಗಳಲ್ಲಿ ಬುರ್ಕ ಹಾಕ್ಯಂಡು ಬರಬಾರ್ದು ಅನ್ನೋಂಥದ್ದು ಒಂದು ದೊಡ್ಡ ಇಶ್ಯೂ ಮಾಡಿದ್ದನ್ನು ನೋಡ್ತಾ ಹೋಗ್ತೀವಿ ನಾವು. ಅದು ಬೇರೆ ಚರ್ಚೆ. ಅದು ನಾನು ಈ ಸಂದರ್ಭಕ್ಕೆ ಚರ್ಚೆ ಎತ್ಕೊಳ್ತೀನಿ. ಶಾಲಾ ಕಾಲೇಜಿನಲ್ಲಿ ಕೇಸರಿ ಬಾವುಟವನ್ನು ಆರಿಸಿದಂಥದ್ದು ನೋಡ್ತಾ ಹೋಗ್ತೀವಿ. ಅದನ್ನು ರಾಜಕಾರಣಿಗಳು ಸಮರ್ಥಿಸ್ಕೊಂತಾರೆ. ಅದನ್ನು ಇವತ್ತು ಶಾಲೆಯಲ್ಲಿ ಆರಿಸ್ತೀವಿ, ನಾಳೆ ನಾವು ಕೆಂಪು ಕೋಟೆ ಮೇಲೆ ಆರಿಸ್ತೀವಿ ಅಂತ ಹೇಳುವುದನ್ನು ನೋಡ್ತೀವಿ. ಇವೆಲ್ಲವೂ ಕೂಡ ನಮ್ಮ ಸೌಹಾರ್ದಕ್ಕೆ ಧಕ್ಕೆ ಮಾಡುವಂಥ ಸಾಧ್ಯತೆಗಳು. ಹಾಗಾಗಿ ಪರಂಪರೆ ಒಳಗೇನೆ ಸೌಹಾರ್ದತೆಯ ಅನೇಕ ಬೀಜಗಳು ಬೆಳೆಸಿದ್ದಾರೆ, ಎಮ್ಮನವಾಗಿ ಬೆಳೆದಿದ್ದಾರೆ. ಅವಕ್ಕೆ ಕೊಡಿಲು ಪೆಟ್ಟಾಕುವಂಥ ಇವತ್ತಿನ ಸಂದರ್ಭಗಳಿಗೆ ನಾವು ಉತ್ತರದಾಯಕ ಆಗಬೇಕಾಗಿದೆ. ಆ ಭಾಗವಾಗಿ ನಾವು ಗಟ್ಟಿಯಾಗಿ ಆಲೋಚನೆ ಮಾಡಬೇಕಾಗಿದೆ, ಮಾತಾಡಬೇಕಾಗಿದೆ. ಏನಾಯಿತು ಅಂತಂದರೆ ಇತ್ತೀಚಿನ ವಿಚಾರವಾದಿಗಳ ಮೇಲೆ ಗುಂಡು ಹಾರಿಸುವ, ಕೊಂದು ಹಾಕುವ, ಮಸಿ ಬೆಳೆಯುವ ಘಟನೆಗಳು ಜಾಸ್ತಿ ಆಗಿದ್ದರಿಂದ ಅನೇಕರ ಆತಂಕಕ್ಕೊಳಗಾಗಿದ್ದಾರೆ. ಇವತ್ತು ಮಾತಾಡಲಿಕ್ಕೆ ಆತಂಕಕ್ಕೊಳಗಾಗಿದ್ದಾರೆ. ಆದರೆ ಆ ಆತಂಕದ ವಲಯವನ್ನು ಮೀರಿ ಕೂಡ ಮಾತಾಡಬೇಕಾಗಿದೆ. ಇದಕ್ಕೆ ಉತ್ತರದಾಯಕವಾಗಿ ಕನ್ನಡ ಪರಂಪರೆ ಇವತ್ತು ಹೊಸ ತಲೆಮಾರಿನಲ್ಲಿ ಸಣ್ಣ ಆಶಾದಾಯಕ ಬೆಳವಣಿಗೆ ನಮ್ಮಲ್ಲಿದೆ. ಒಂದು ಸಣ್ಣಕ್ಕೆ ಇವತ್ತು ಆ ಥರದ ಆಲೋಚನೆಗೆ ಪೂರಕವಾಗಿ ನಡೆಯುವಂಥ ಅನೇಕ ನಮ್ಮಲ್ಲಿದ್ದಾರೆ ಅನ್ನೋದನ್ನು ಕೂಡ ಒಂದು ಆಶಾದಾಯಕವಾದಂಥ ಒಂದು ಪ್ರಕ್ರಿಯೆ ಅದು. ಈಗ ಸರ್, ಮತ್ತೊಂದು ಪ್ರಶ್ನೆ. ಈಗಾಗಲೇ ತಾವು ಮಾನವ ಬಂಧುತ್ವ ವೇದಿಕೆ ಅಡಿಯಲ್ಲಿ ಸಾಕಷ್ಟು ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದೀರಿ. ರಾಜ್ಯ ಸಂಚಾಲಕರಾಗಿ ಕರ್ನಾಟಕದಾದ್ಯಂತ ಕೆಲಸ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಿ. ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ವಿಚಾರಗಳನ್ನು ಸಮಾಜದಲ್ಲಿ ಸಕ್ರಿಯಗೊಳಿಸೋದಕ್ಕೆ ಹೇಗೆ ವೇದಿಕೆ ಅನುಕೂಲವಾಗಿದೆ? ಸ್ನೇಹಿತರೆ, ನನಗೆ ಸನ್ಮಾನ್ಯ ನಮ್ಮ ಮಾನವ ಬಂಧುತ್ವ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ನನ್ನ ಆಲೋಚನೆಗೆ ಪೂರಕವಾದಂಥ ಒಂದು ಜವಾಬ್ದಾರಿಯನ್ನು ನನಗೆ ವಹಿಸಿದರು. ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕನಾಗಿ ನನ್ನನ್ನು ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ವೇದಿಕೆ ಕಾನ್ಸೆಪ್ಟೇ ಒಂದು ಅತ್ಯಂತ ಆರೋಗ್ಯಕರವಾದದ್ದು. ಮಾನವ ಬಂಧುತ್ವ ಅಂದರೆ ಮನುಷ್ಯರ ನಡುವೆ ಬಂಧುತ್ವವನ್ನು ಬೆಸೆಯೋದು. ಇವತ್ತು ಬಂಧುತ್ವವನ್ನು ಕಸಿಯುವ ಕೆಲಸಗಳಾಗ್ತದೆ. ಇವತ್ತು ಹಿಂದುತ್ವದ ಹೆಸರೊಳಗೆ ಬಂಧುತ್ವವನ್ನು ನಾಶಗೊಳಿಸುವ ಕೆಲಸಗಳು ಇವತ್ತು ನಡೀತಿದ್ದಾವೆ. ಇಂಥ ಹೊತ್ತಿಗೆ
ನಮ್ಮ ಜಾತಿ ಧರ್ಮಗಳನ್ನು ಮರೆತು ನಾವೆಲ್ಲ ಒಂದುಗೂಡುವಂಥದ್ದು ನಮ್ಮ ಮಾನವ ಬಂಧುತ್ವ ವೇದಿಕೆಯ ಆಶಯ. ಇದಕ್ಕೆ ಯಾವುದೇ ಸದಸ್ಯತ್ವ ಇದಿರೋದಿಲ್ಲ. ನಾವೆಲ್ಲ ದಾರ್ಶನಿಕ ಚಿಂತಕರ ಚಿಂತನೆಗಳಿಟ್ಕೊಂಡು ಅವರ ಆಲೋಚನೆ ಇಟ್ಕೊಂಡು ಸಮಕಾಲೀನ ಸಂದರ್ಭಕ್ಕೆ ನಮ್ಮ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಏನು ಬೇಕು ಅನ್ನೋದನ್ನು ನಮ್ಮ ಮಾನವ ಬಂಧುತ್ವ ವೇದಿಕೆ ಆಲೋಚನೆ ಮಾಡ್ತಿದೆ, ಚಿಂತನೆ ಮಾಡ್ತಿದೆ. ಅದರ ಜೊತೆಗೆ ಈಗಾಗಲೇ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವಂಥ ಅನೇಕ ಸಂಘಟನೆಗಳು ಕರ್ನಾಟಕದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಿರ್ಬೋದು. DSS ಇರ್ಬೋದು, CPI ಇರ್ಬೋದು, ಜನವಾದಿ ಇರ್ಬೋದು, ಮಹಿಳಾ ಒಕ್ಕೂಟಗಳಿರ್ಬೋದು, ವಿದ್ಯಾರ್ಥಿ ಒಕ್ಕೂಟಗಳು, ಈ ಥರದ ಬೇರೆ ಬೇರೆ ಅನೇಕ ನೂರಾರು ಸಂಘಟನೆಗಳು ಇವತ್ತು ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದಾವೆ. ಅವೆಲ್ಲವ ವೇದಿಕೆಗಳನ್ನು ಒಟ್ಟುಗೂಡಿಸ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಮಾನವ ಬಂಧುತ್ವ ವೇದಿಕೆ ಇವತ್ತು ಮಾಡ್ತಾ ಇದೆ. ಯಾಕಂದರೆ ಇವತ್ತು ಯಾವುದೇ ಒಂದು ಸಂಘಟನೆ ಇವತ್ತು ಪ್ರಭುತ್ವದ ವಿರುದ್ಧ ಹೋರಾಡಿ ನಾನು ಯಶಸ್ಸನ್ನು ಪಡಿತೀನಿ ಅದು ಸುಳ್ಳು. ಅದಕ್ಕೋಸ್ಕರ ಹೀಗೆ ಹೋರಾಡುವಂಥ ಎಲ್ಲ ವೇದಿಕೆಗಳನ್ನು ಒಟ್ಟುಗೂಡಿಸ್ಕೊಂಡು ಸಾಗುವುದು ಒಂದು ಶಕ್ತಿ ಹೌದು. ಅದು ಬಹುತ್ವ ಭಾರತಕ್ಕೆ ಪೂರಕವಾದದ್ದು ಹೌದು, ಮತ್ತು ನಮ್ಮ ಒಕ್ಕೂಟ ವ್ಯವಸ್ಥೆಗೂ ಪೂರಕವಾದದ್ದು. ನಾವು ಬಹುತ್ವದಲ್ಲಿ ಭರವಸೆ ಇಟ್ಕೊಂಡಿರುವುದು. ಆ ಕಾರಣಕ್ಕೆ ಅನೇಕ ಸಂಘಟನೆಗಳು ಒಟ್ಟುಗೂಡಿ ಕೆಲಸ ಮಾಡ್ತಿದ್ದೇವೆ. ಮಾನವ ಬಂಧುತ್ವ ವೇದಿಕೆ ಏನು ಮಾಡ್ತಿದೆ ಅಂದರೆ ಸ್ನೇಹಿತರೆ, ಕೇವಲ ನಾವು ವೇದಿಕೆ ಕ್ರಿಯೇಟ್ ಮಾಡಿ ಭಾಷಣ ಮಾಡ್ಕೊಂಡು ಹೋದರೆ ಖಂಡಿತ ಇವತ್ತು ಸಾಮಾಜಿಕ ಪರಿವರ್ತನೆ ಸಾಧ್ಯ ಇಲ್ಲ. ನಾವು ಒಂದು ಸರ್ವಾಂಗೀಣ ಅಭಿವೃದ್ಧಿ ಅಂತಂದರೆ ಆರ್ಥಿಕವಾಗೂ ಸಬಲರಾಗಬೇಕು, ಔದ್ಯೋಗಿಕವಾಗಿ ಸಬಲರಾಗಬೇಕು, ವೈಚಾರಿಕವಾಗಿ ನಾವು ವಿವೇಕವುಳ್ಳವರಾಗಬೇಕಾಗಿದೆ. ಹೀಗೆ ಬೇರೆ ಬೇರೆ ಆಯಾಮದೊಳಗೆ ಮತ್ತು ಮೌಢ್ಯ, ನಮ್ಮ ಪ್ರಧಾನ ಶತ್ರು ಅಂದರೆ ಮೌಢ್ಯ. ಈ ಇಷ್ಟು ದೀರ್ಘಕಾಲೀನ ಬದುಕಿನೊಳಗೆ ಈ ಶ್ರಮಿಕ ವರ್ಗ ಇವತ್ತು ಕೂಡ ಸಂಕಟದಲ್ಲಿ ಬದುಕಲಿಕ್ಕೆ ಕಾರಣ ಅಂತಂದರೆ ಮೌಢ್ಯ. ಹಾಗಾಗಿನೇ ಆಳುವ ವರ್ಗ ಯಾವಾಗಲೂ ಕೂಡ ಆಯಾ ಕಾಲಕ್ಕೆ ಬೇಕಾದಂಥ ಹೊಸ ಮೌಢ್ಯಗಳನ್ನು ಸೃಷ್ಟಿಸ್ತಾ ಇರುತ್ತೆ, ಹುಟ್ಟಾಕ್ತಿರುತ್ತೆ. ಅದು ಮುಖೇನೇ ಅದು ತಾನು ಬದುಕೋ ಪ್ರಯತ್ನವನ್ನು ಮಾಡ್ತಿರುತ್ತೆ. ಅದಕ್ಕೋಸ್ಕರ ಮಾನವ ಬಂಧುತ್ವ ವೇದಿಕೆ ಮೌಢ್ಯ ವಿರೋಧಿ ಚಳವಳಿ ಒಂದನ್ನು ಆರಂಭಿಸ್ಕೊಂಡಿದೆ. ಹೇಗೆ ಮೌಢ್ಯವನ್ನು ಆಯಾ ಕಾಲಕ್ಕೆ ಹುಟ್ಟಾಕ್ತಾರೆ ಅನ್ನೋದನ್ನು ಪವಾಡ ಗುಟ್ಟು ಬಯಲು ಕಾರ್ಯಕ್ರಮ ಮುಖ್ಯ ಜನರಿಗೆ ನಾವು ವಿಚಾರ ಕಲ್ಪಿಸುವಂಥದ್ದು, ಮತ್ತು ನಮ್ಮ ದಾರ್ಶನಿಕರ ಚಿಂತನೆ ಏನಿದೆ, ವಾಸ್ತವವಾಗಿ ನಮ್ಮ ನೆಲಮೂಲ ಸಂಸ್ಕೃತಿ ಯಾವುದು, ಈ ಸಂಸ್ಕೃತಿಯ ಆಶಯಗಳು ಏನು, ಈ ಸಂಸ್ಕೃತಿಯ ಮೂಲ ಪರಿಕಲ್ಪನೆಗಳು ಏನು ಅನ್ನೋದನ್ನು ಜನರಿಗೆ ತೋರಿಸುವಂಥದ್ದು. ಮತ್ತು ಎಲ್ಲ ಸಮುದಾಯದ ಬಡ ಮಕ್ಕಳಿಗೆ ಉಚಿತ ನಾವು ಶೈಕ್ಷಣಿಕ ತರಬೇತಿಗಳನ್ನು ಮಾಡ್ತಾ ಹೋಗ್ತೀವಿ. ಅಂದರೆ ಕೋಚಿಂಗ್ ಕ್ಲಾಸಸ್ಸನ್ನು ಮಾಡ್ತಿದ್ದೀವಿ. ಪೂರ್ವಕವಾಗಿ IAS ಇರ್ಬೋದು, IPS ಇರ್ಬೋದು, ಕ್ಲಾಸ್ 1 ಕ್ಲಾಸ್ 2 ಇರ್ಬೋದು, PDO ಇರ್ಬೋದು, ಪೊಲೀಸ್ ಇರ್ಬೋದು, ಸೈನಿಕ ಇರ್ಬೋದು, ಈ ಥರದ ಸರ್ಕಾರಿ ಹುದ್ದೆಗೆ ಹೋಗಲಿಕ್ಕೆ ಯಾರಿಗೆ ಅವಕಾಶಗಳಿದ್ದಾವೋ ಅಂಥವರಿಗೆ ಕರೆಸಿ ನಾವು ಉಚಿತ ತರಬೇತಿಯನ್ನು ಮಾಡಿ ಊಟ ವಸತಿಯನ್ನು ಕಲ್ಪಿಸ್ಕೊಡ್ತೀವಿ. ನಮ್ಮ 7 ತರಬೇತಿ ಕೇಂದ್ರದವೆ. ಎಲ್ಲ ಕೇಂದ್ರಗಳು ನಿರಂತರವಾಗಿ ನಡೀತಾ ಇರ್ತವೆ. ಒಂದು ಆಮೇಲೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಯಾರಾದರೂ ಆಸಕ್ತಿ ಇದ್ದರೆ ಔದ್ಯೋಗಿಕ ಅಭಿವೃದ್ಧಿಗೆ ಆ ಥರದ ತರಬೇತಿ ಶಿಬಿರಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನಾವು ಎಂಟರ್ಪ್ರೈನರ್ಸನ್ ಆಗಲಿಕ್ಕೆ ಸರ್ಕಾರಿ ಸವಲತ್ತುಗಳು ಏನಿದ್ದಾವೆ, ನಿಮ್ಮಲ್ಲಿ ಇರುವಂಥ ಕಚ್ಚಾ ಮಾಲ್ ಏನು, ಅದಕ್ಕೆ ಪೂರಕವಾಗಿ ಏನು ಪ್ರೊಡಕ್ಷನ್ ಮಾಡ್ಬೋದು, ಅದು ಮಾರುಕಟ್ಟೆ ಮಾಡೋದು ಹೇಗೆ, ಈ ಥರದ ಸಾಧ್ಯತೆಗಳಿಗೆ ಪೂರಕವಾಗಿ ಅನೇಕ ತರಬೇತಿ ಇವನನ್ನು ಕವರ್ ಮಾಡ್ತಿದ್ವಿ. ಅದರ ಜೊತೆಗೆ ಮಹಿಳಾ ಸಬಲೀಕರಣ ಬಹಳ ಪ್ರಧಾನವಾದದ್ದು. ಹಾಗಾಗಿ ಈಗ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಬಿಸಿ ಊಟದ ಕಾರ್ಯಕರ್ತರಿರ್ಬೋದು, ಅಥವಾ ಸ್ವಸಹಾಯ ಸಂಘಗಳಿರ್ಬೋದು, ಇಂಥ ಅನೇಕ ಸಂಘಟನೆಗಳನ್ನು ಒಟ್ಟುಗೂಡಿಸ್ಕೊಂಡು ಮಹಿಳೆಯರ ಬಗ್ಗೆ ಒಂದು ಜಾಗೃತಿಯನ್ನು ನಾವು ಮೂಡಿಸುವ ಕೆಲಸವನ್ನು ಮಾಡ್ತಿದ್ವಿ. ಈ ಥರದ ಒಂದು ತುಂಬ ದೊಡ್ಡ ಅವೇರ್ನೆಸ್ ಒಂದನ್ನು ಕರ್ನಾಟಕದಲ್ಲಿ ತಂಡನ್ನು ಮಾಡ್ತಿದೆ. ಯಾವುದೇ ನಮಗೆ ಪ್ರಚಾರದ ಅಗತ್ಯವಿಲ್ಲ, ನಮಗೆ ಬೇಕಾದದ್ದು ಸಾಮಾಜಿಕ ಫಲಿತ ಬೇಕು ನಮಗೆ. ಇದಕ್ಕೆ ಪೂರ್ವಕವಾಗಿ ಎಲ್ಲ ಜನ ವರ್ಗವರೆಗೂ ಕೂಡ ಈ ವೇದಿಕೆ ತಲುಪ್ತಾ ಇದೆ. ನಾನು ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕನಾಗಿ ಬಂದ ಮೇಲೆ ನನಗೊಂದು ಸಣ್ಣ ಸಮಾಧಾನ ಇದೆ. ನನಗೆ ಒಂದು ಸಮಾಧಾನ ಅಂತಂದರೆ, ಒಬ್ಬ ಮೇಷ್ಟ್ರಾಗಿ ಕೆಲಸ ಮಾಡಿದಂಥವರಿಗೆ ಯಾವಾಗಲೂ ಕೂಡ ಒಂದು ಸಮಾಜಮುಖಿ ಒಂದು ಮನಸ್ಸಿರುತ್ತೆ. ಅದನ್ನು ವಿಸ್ತರಿಸೋಕ್ಕೆ ನಮ್ಮ ಮನಸ್ಸು ಅಪಾಪಿಸ್ತಿರುತ್ತೆ. ಅದಕ್ಕೆ ಈ ವೇದಿಕೆ ನನಗೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಮತ್ತು ಇಷ್ಟು ನಮ್ಮ ಚಟುವಟಿಕೆಗೆ ಯಾರಿಂದಲೂ ನಾವು 5 ರೂಪಾಯಿ ದುಡ್ಡು ಕಲೆಕ್ಟ್ ಮಾಡೋದಿಲ್ಲ. ನಮ್ಮ ಬೇರೆ ಬೇರೆ ಸಂಘಟನೆಯವರು 2 ದಿವಸ 3 ದಿವಸ ಕಾರ್ಯಕ್ರಮ ಮಾಡ್ಕೊತಾರೆ. 100 ಜನ, 200 ಜನ, 300 ಜನ, 400 ಜನ ಬಂದು ನಮ್ಮಲ್ಲಿ ಉಳ್ಕೊಂತಾರೆ. ಅವರ ಊಟ ವಸತಿಯನ್ನು ಸಂಪೂರ್ಣ ನಾವೇ ಅದನ್ನು ಭರಿಸ್ತೀವಿ. ಇದೆಲ್ಲ ನಮ್ಮ ಈ ಚಟುವಟಿಕೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸ್ವಂತ ಖರ್ಚಲ್ಲಿ ಅವರು ಇದನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಅವರ ದುಡಿಮೆಯ 10 ಭಾಗವನ್ನು ಸಮಾಜಮುಖಿ ಚಟುವಟಿಕೆಗೆ ಖರ್ಚು ಮಾಡ್ತಿರುವುದು
ಬಹುಶಃ ನನ್ನ ತಿಳುವಳಿಕೆಯಲ್ಲಿ ಇಡೀ ಭಾರತದಲ್ಲಿ ಏಕೈಕ ರಾಜಕಾರಣಿ ಅಂದರೆ ಸನ್ಮಾನ ಸತೀಶ್ ಜಾರಕಿಹೊಳಿ ಒಬ್ಬರೇನೋ ಅಂತ ನನಗೆ ಅನಿಸುತ್ತೆ. ನನಗೆ ಎಲ್ಲ ರಾಜಕೀಯ ಮುತ್ಸದ್ದಿಗಳು ಈ ಥರದ ಒಂದು ಚಟುವಟಿಕೆಗೆ ಮತ್ತು ಬಂಡವಾಳಶಾಹಿಗಳು ಈ ಥರ ಚಟುವಟಿಕೆ ತೊಡ್ಕೊಂಡ್ರೆ ನಿಜವಾಗೂ ನಮ್ಮ ನಡುವಿನ ತಾರತಮ್ಯತೆಯ ಪ್ರಮಾಣವನ್ನು ಒಂದಿಷ್ಟು ಕಮ್ಮಿ ಮಾಡಬಹುದು. ಸಂವಿಧಾನ ಆಶಿಸುವಂಥ ಭಾರತವನ್ನು ಕಟ್ಟಲಿಕ್ಕೆ ಇದು ಪೂರಕ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸರ್, ಈಗಾಗಲೇ ನಾವು ದಾವಣಗೆರೆ ಪರಿಸರದಲ್ಲೇ ಇದ್ಕೊಂಡು ವಿಶೇಷವಾಗಿ ಕರ್ನಾಟಕದ ಮಧ್ಯಭಾಗ ಅಂತ ತಿಳಿಗೊಳಿಸ್ಕೊಂಡಿರ್ತಕ್ಕಂಥದ್ದು ಸಾಹಿತ್ಯ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು. ದಾವಣಗೆರೆ ಭಾಗದಲ್ಲಿ ಸಾಹಿತ್ಯದ ಬಗ್ಗೆ ಇರ್ತಕ್ಕಂಥ ಒಲವು ನಿಲುವುಗಳು ಹೇಗಿದ್ದಾವೆ ಸರ್? ದಾವಣಗೆರೆ ಒಂದು ಒಂದು ಅಪರೂಪದ ನೆಲ ಇದು. ಕರ್ನಾಟಕದ ಮಧ್ಯಭಾಗ ಭೌಗೋಳಿಕವಾಗಿ ಮಧ್ಯಭಾಗ ಅಂತ ಏನು ಹೇಳ್ತೀರ, ಇಲ್ಲಿ ಒಂದು ಸಂಕ್ರಮಣ ಭಾಷೆ ಕೂಡ ಈ ಭಾಗದಲ್ಲಿದೆ ಮತ್ತು ಸಾಂಸ್ಕೃತಿಕ ಕೂಡ ಹಾಗೆ ಇದೆ. ಈ ದಾವಣಗೆರೆಯನ್ನು ನಾವು ಒಂಚೂರು ಒಳ ಹೊಕ್ಕು ನೋಡಿದರೆ ಭಾಳ ಜನರು ದಾವಣಗೆರೆಯನ್ನು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಇದು ಬೆಣ್ಣೆಯ ನಗರಿ ಅಂತ ಒಂದು ಮಾತು ಹೇಳ್ತಾ ಹೋಗ್ತೀವಿ. ಮತ್ತು ದಾವಣಗೆರೆಯವರು ಕಣ್ಣಲ್ಲಿ ತಕ್ಕಡಿ ಇಕ್ಕಂಡೇ ಬದುಕ್ತಾರೆ, ಇದು ವ್ಯಾಪಾರದ ನೆಲ ಇದು ಅಂತ ಮಾತನಾಡೋದನ್ನು ನೋಡಿದ್ದೇವೆ. ಕರ್ನಾಟಕದಲ್ಲಿ ದಾವಣಗೆರೆ ಹೇಗೆ ವ್ಯಾಪಾರದ ನೆಲ ಆಗಿದೆಯೋ ಹಾಗೆ ಇದು ಚಳುವಳಿಯ ನೆಲವೂ ಹೌದದ್ದು. ಒಂದು ಕಾಲಕ್ಕೆ ಇಲ್ಲಿ ಕಾರ್ಮಿಕರು ಕೆಂಪು ಸೈನ್ಯವನ್ನು ಕಟ್ಕೊಂಡು ಬದುಕಿದಂಥ ನೆಲ ಇದು. ಹಾಗಾಗಿ ಕಮ್ಯುನಿಸ್ಟು ಜೀವಂತವಾಗಿದ್ದಂಥದ್ದು ನೆಲ ಇದು. ಪಂಪಾಪತಿ ಇರ್ಬೋದು, ಕಾಮರಾಡು, ಶೇಖರಪ್ಪ ಅವರ ಹುತಾತ್ಮರಾದಂಥ ಸಂದರ್ಭ ಚಳುವಳಿಗಾಗಿ ಬರ್ತಿದ್ರು, HK ರಾಮಚಂದ್ರ ಇರ್ಬೋದು, ಇಂಥ ಮಹಾನ್ ಹೋರಾಟಗಾರರು ಈ ನೆಲದಲ್ಲಿದ್ದಾರೆ. ಅನೇಕ ಕಾರ್ಮಿಕರ ಸಂಕಟದ ಧ್ವನಿ ಕೂಡ ಈ ನೆಲದಲ್ಲಿ ಇದೆ. ದಾವಣಗೆರೆ ಅಂತ ನಮಗೆ ನೆನಪಾಗದೇ ಪಂಪಾಪತಿಯವರ ಹೋರಾಟ ಇವತ್ತು ಕೂಡ ಅದರ ಐಡೆಂಟಿಟಿಗಳು ಕರ್ನಾಟಕದಲ್ಲಿ ಉಳ್ಕೊಂಡ ಎಲ್ಲ ದಾವಣಗೆರೆ ಉಳ್ಕೊಂಡಿದ್ದಾವೆ. ಏಕಕಾಲಕ್ಕೆ ಇದು ವೈಚಾರಿಕ ನೆಲವು ಹೋದದು. BV ರುದ್ರಪ್ಪನವರ ನಾವು ಈ ಸಂದರ್ಭದಲ್ಲಿ ನೆನೀಬೇಕು. ಈ ಭಾಗದೊಳಗೆ ಅತ್ಯಂತ ವೈಚಾರಿಕವಾಗಿ ಮಾತನಾಡಿದಂಥ ಒಂದು ಮನಸ್ಸು ಅದು MG ಇರ್ಬೋದು, MG ಈಶ್ವರಪ್ಪನವರು ಮತ್ತು ನಮ್ಮ SH ಪಟೇಲ್ ಇರ್ಬೋದು. ಇಂಥ ಮಹಾ ದಿಗ್ಗಜರು ಈ ನೆಲದ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬದುಕಿಗೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಅದು ಮುಖ್ಯವಾಗಿ ಪ್ರಧಾನವಾಗಿ ನಮಗೆ ವೃತ್ತಿರಂಗಭೂಮಿ. ದಾವಣಗೆರೆ ಅಂದ್ರೇ ವೃತ್ತಿರಂಗಭೂಮಿ. ಯಾವೆಲ್ಲ ಸಣ್ಣಗಿದ್ದಾಗಲೂ ಕೂಡ ನಾನು ಎಷ್ಟೋ ಸಾರಿ ರಾತ್ರಿ ನಾಟಕ ನೋಡ್ಕೊಂಡು ಅಲ್ಲೇ ಮಲಗಿದಂಥ ಉದಾಹರಣೆಗಳು ಕೂಡ ಇದ್ದಾವೆ. ವೃತ್ತಿರಂಗಭೂಮಿಯ ಮುಖೇನ ದಾವಣಗೆರೆಯ ಭಾಗದೊಳಗೆ ಕರ್ನಾಟಕ ಬೆಳೀತು ಅಂತ ದಾವಣಗೆರೆ ಒಂದು ತನ್ನ ಸುದ್ದಿಯನ್ನು ಮಾಡ್ತು, ತನ್ನ ಅಸ್ತಿತ್ವವನ್ನು ಗುರುತಿಸ್ಕೊಂತು ಅನ್ನುವಂಥದ್ದನ್ನು ನೋಡ್ತಿರ್ತೇವೆ. ಅದರ ಜೊತೆಗೆ ಪ್ರತಿಮಾ ಸಭಾ ಒಂದು ನಾಟಕ ಚಟುವಟಿಕೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ. ಹೀಗೆ ಸಾಹಿತ್ಯ, ಸಮಾಜ, ಸಂಸ್ಕೃತಿಗೆ ಕೊಡುವಂಥ ಚಳುವಳಿಗಳು ಈ ನೆನಪೊಳಗಿದ್ದಾವೆ. ಈ ದಾವಣಗೆರೆ ಅಂತಂದಾಗ ನನಗೆ ಪ್ರಧಾನವಾಗಿ ನನಗೆ ನೆನಪಾಗದಂತೆ ಪ್ರೊಫೆಸರ್ B. ಕೃಷ್ಣಪ್ಪ ಮತ್ತು ಬಸಲಿಂಗಪ್ಪ. ಕರ್ನಾಟಕಕ್ಕೆ ದಲಿತ ಚಳವಳಿಯನ್ನು ಕೊಟ್ಟಂಥ ನೆಲ ಇರಬೇಕು. ಇಬ್ಬರು ದಾವಣಗೆರೆ ಜಿಲ್ಲೆಯವರು ಅನ್ನುವಂಥದ್ದು ಒಂದು ಹೆಮ್ಮೆಯ ಸಂಗತಿ. ಬಸಲಿಂಗಪ್ಪನವರ ಹೋರಾಟದ ಮಾದರಿ ಬೇರೆ. ಅವರು ನಮಗೆ ಏನು ಮಲವರು ಪದ್ಧತಿಯನ್ನು ದೇಶಾದ್ಯಂತ ನಿಷೇಧ ಮಾಡಿದಂಥ ಮಹಾನ್ ನಾಯಕರು ಅವರು. ಮತ್ತು ಕನ್ನಡ ಸಾಹಿತ್ಯವನ್ನು ಭೂಸ ಅಂತ ಅದನ್ನು ಹೇಳಿ ಮಂತ್ರಿಗಿರಿಯನ್ನು ಕಳ್ಕೊಂಡ್ರು. ಬಟ್ ಕುವೆಂಪು ಅವರು ಅದನ್ನು ಸಮರ್ಥಿಸಿದ್ರು. ಆವತ್ತಿಗೆ ಅದನ್ನು ಬಸಲಿಂಗಪ್ಪನವರು ಒಂದು ತಪ್ಪನ್ನು ಮಾಡಿದರು. ಕನ್ನಡ ಸಾಹಿತ್ಯ ಭೂಸ ಅನ್ನೋದಕ್ಕಿಂತಲೂ ಜಗತ್ತಿನ ಸಾಹಿತ್ಯವೇ ಭೂಸ ಅಂತ ಹೇಳಬೇಕಾಗಿತ್ತು ಅಂತ ಹೇಳಿ ಅದನ್ನು ಅವ್ರ ಹೇಳಿಕೆಯನ್ನು ಸಮರ್ಥನೆ ಮಾಡಿದರು. ಕೃಷ್ಣಪ್ಪನವರು ದಲಿತ ಚಳವಳಿನ ಹುಟ್ಟಾಕೋದ್ರ ಜೊತೆಗೆ ಒಂದು ಸಾಮಾಜಿಕ ಚಳವಳಿ ಇಡೀ ಕರ್ನಾಟಕದಲ್ಲಿ ಜೀವಂತವಾಗಿರಲಿಕ್ಕೆ ಅಗತ್ಯ ಸೇವೆ ಅಂತ ಸಂದರ್ಭವನ್ನು ಪ್ರಶ್ನಿಸಿ ಹೋರಾಟ ಮಾಡಿದಂಥ ಸಾಧ್ಯತೆ ಇಲ್ಲ. ಈ ಕಾರಣಕ್ಕೆ ದಾವಣಗೆರೆ ಯಾವತ್ತೂ ಕೂಡ ಮತ್ತು ಭಾಷಿಕ ಚಳವಳಿ ಕೂಡ ಈ ನೆಲದೊಳಗೆ ಕೆಲಸ ಮಾಡಿದೆ. ಗೋಕಾಕ್ ಚಳವಳಿಗೆ ಅನೇಕ ದುಡಿದಿದ್ದಾರೆ. ಹೀಗಾಗಿ ದಾವಣಗೆರೆ ಅನ್ನುವಂಥದ್ದು ಸಾಹಿತ್ಯಿಕವಾಗಿ ನಮಗೆ ಎಷ್ಟು ಪ್ರಧಾನ ಅನಿಸುತ್ತೋ ಸಾಮಾಜಿಕವಾಗಿ ಮತ್ತು ಚಳುವಳಿಯ ಕಾರಣಕ್ಕಾಗಿ ದಾವಣಗೆರೆ ಒಂದು ಗುರುತರವಾದಂಥ ಒಂದು ಜಾಗ. ಮತ್ತು ಇಲ್ಲಿ ಅನೇಕ ಬುಡಕಟ್ಟು ಸಮುದಾಯಗಳಿದ್ದಾವೆ, ಅಲೆಮಾರಿ ಸಮುದಾಯಗಳಿದ್ದಾವೆ. ಅವುಗಳ ಮೇಲೆ ಇವತ್ತು ಕೂಡ ಸರಿಯಾದಂಥ ಅಧ್ಯಯನಗಳು ಆಗಿಲ್ಲ. ಖಂಡಿತವಾಗಿ ಚನ್ನಗಿರಿ ಭಾಗದೊಳಗೆ ಅನೇಕ ಬುಡಕಟ್ಟು ಸಮುದಾಯಗಳಿದ್ದಾವೆ. ಜಗಳೂರು ಭಾಗದಲ್ಲಿ ಬುಡಕಟ್ಟು ಸಮುದಾಯ, ಅಲೆಮಾರಿ ಸಮುದಾಯಗಳು ಈ ಭಾಗದಲ್ಲಿ ಕೂಡ ಇದ್ದಾವೆ. ಆ ಸಮುದಾಯಗಳಿಗೆ ನ್ಯಾಯ ದೊರಕಿಸಬೇಕಾದಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರದೂ ಆಗಿದೆ. ಆ ಪೂರ್ವಕವಾಗಿ ಕೆಲಸ ಕೂಡ ಆಗಬೇಕಾಗಿದೆ ಅಂತ ನಾನು ಅಂದುಕೊಂಡಿದ್ದೇನೆ. ಸರ್, ಕೊನೆಯದಾಗಿ ಈಗ ತಾವು 14ನೇ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕನ್ನಡಿಗರಿಗೆ ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರ?
ಪ್ರಮುಖ ಪ್ರಶ್ನೆ ಇದು. ನಮಗೆ ಕನ್ನಡ ನಾಡು ನುಡಿ ಉಳಿಬೇಕು, ಬೆಳಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಮತ್ತು ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡಬೇಕಾದದ್ದು. ಅದರ ಜೊತೆಗೆ ಇಂದಿನ ಕನ್ನಡದ ಮನಸ್ಸುಗಳು ನಮ್ಮ ನಡುವೆ ಸದ್ದಿಲ್ಲದೆ ಸೇರ್ಕೊಳ್ತಿರುವಂಥ ಭಾಷಿಕ ನೆಲೆ ಒಳಗೇನೆ ಸದ್ದಿಲ್ಲದೆ ಸೇರ್ತಿರುವ ಕೋಮುವಾದದ ಬಗ್ಗೆಯೂ ನಾವು ಜಾಗೃತಿಗೊಳ್ಳಬೇಕಾಗಿದೆ. ನಾವು ಭಾಷೆನ ಕೋಮುವಾದಕ್ಕೆ ಟೂಲಾಗಿ ಬಳಸ್ಕೊತಿರುವುದು ಬಹಳ ದೊಡ್ಡ ಆತಂಕ ಅದು ಅನ್ನುವಂಥದ್ದು. ಕನ್ನಡ ಪ್ರೀತಿ ಅಂತಂದರೆ ಅನ್ಯ ಭಾಷೆ ದ್ವೇಷ ಅಂತಲ್ಲ. ಅದು ಕನ್ನಡವನ್ನು ಪ್ರೀತಿಸ್ಕೊಂಡೇ ಸಹೋದರ ಭಾಷೆಗಳನ್ನು ಕೂಡ ನಾವು ಆಪ್ತತೆಯಿಂದ ಕಾಣಬೇಕು. ನಾವು ಅದು ಕನ್ನಡ ಮನುಷ್ಯರಿಗೆ ಎಲ್ಲ ಕಾಲಕ್ಕೂ ಇತ್ತು ಮತ್ತು ಇರಬೇಕು. ಅದು ಒಂದು ಏಕಾಲಕ್ಕೆ ಕನ್ನಡ ಪರ ಸಂಘಟನೆಗಳು ನಾನು ಭಾಳ ಗ್ರಹಿಸಿದ್ದೇನೆ. ಒಬ್ಬ ಕನ್ನಡ ಉಳಿವಿಗೆ ಒಂದು ಅಭಿಮಾನ ಅಗತ್ಯ. ಕೇವಲ ಕನ್ನಡದ ಅಭಿಮಾನ ಮುಖ್ಯನೇ ಒಂದು ಭಾಷೆ ಬೆಳೆಯುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಅದು ಒಂದು ಭಾಗ. ಕನ್ನಡ ಉಳಿಬೇಕು ಅಂತಂದರೆ ಅದು ನಮ್ಮ ಬದುಕಿನ ಭಾಗವಾಗಿ ಅದನ್ನು ಉಳಿಬೇಕಾಗಿದೆ. ಉಳಿಬೇಕಂದ್ರೆ ಶಿಕ್ಷಣದೊಳಗಾಗಲಿ, ಆಡಳಿತದೊಳಗೆ, ಎಲ್ಲದರೊಳಗೂ ನಾವು ಕನ್ನಡದ ಆದ್ಯತೆಗೆ ಅವಕಾಶವನ್ನು ಕಲ್ಪಿಸಬೇಕಾದಂಥ ಸಾಧ್ಯತೆಗಳು ಇದ್ದಾವೆ. ಕನ್ನಡ ಅಂತಂದರೆ ಒಂದು ಭಾಷೆ ಮಾತ್ರ ಅಲ್ಲ, ನಾವು ಕನ್ನಡ ಸಾಹಿತ್ಯವೂ ಕೂಡ. ಇವತ್ತಿನ ಸಾಮಾಜಿಕ ಸಂಕಟಗಳಿಗೆ ಸಾಹಿತ್ಯ ಮತ್ತು ಸಾಹಿತಿ ಇಬ್ಬರೂ ಉತ್ತರದಾಯಕರಾಗಬೇಕು. ಕೇವಲ ಸಾಹಿತ್ಯಕ್ಕೆ ನಾವು ಉತ್ತರದಾಯಕ ಆದರೆ ಆಗಲ್ಲ. ಸಾಹಿತ್ಯದ ಜೊತೆಗೆ ಸಾಹಿತ್ಯವೂ ಕೂಡ. ಯಾಕಂದರೆ ಬರಹ ಮತ್ತು ಬರಹಗಾರನ ಬದುಕು ಕೂಡ ಎರಡೂ ಕೂಡ ಒಂದು ಪೂರಕವಾದಂಥವು. ನವ್ಯ ಹೇಳ್ತು ಬರಹಕ್ಕೂ ಬರಹಗಾರನಿಗೂ ಸಂಬಂಧ ಇಲ್ಲ ಅಂತ. ಇಲ್ಲ, ಬರಹ ಮತ್ತು ಬರಹಗಾರನಿಗೂ ಒಂದು ಅಂತರ ಸಂಬಂಧ ಇದ್ದೇ ಇರಬೇಕು. ನಾನು ಏನು ಬರಿತೀನೋ ಅದಕ್ಕೆ ಬದ್ಧವಾಗಿ ಬದುಕಬೇಕು. ಅದನ್ನು ವಚನಕಾರ ನಾನು ಹೇಳ್ಕೊಡೋದು ನಮಗೆ ಅದನ್ನು. ಹಾಗಾಗಿ ಇವತ್ತು ನಮ್ಮ ಸಾಮಾಜಿಕ ವಲಯದೊಳಗೆ ಎದುರಾಗ್ತಿರುವಂಥ ಕನ್ನಡದ ಅಸ್ಮಿತೆಗೆ ಧಕ್ಕೆ ಆಗ್ತಿರುವಂಥ ಕೋಮುವಾದದ ಕಸ ಈ ದೇಶದ ಎಲ್ಲದಲ್ಲಿ ಚೆಲ್ತಿರುವಂಥ, ಸಂವಿಧಾನಕ್ಕೆ ಧಕ್ಕೆ ಆಗುವಂಥ ಹೇಳಿಕೆಗಳು ಸಂಸತ್ತಿನೊಳಗೆ ಬರ್ತಿರುವಂಥ ಸಾಧ್ಯತೆಗಳು, ಅಂಬೇಡ್ಕರ್ ಮೇಲೆ ಏನು ಮೊನ್ನೆ ಗೃಹ ಮಂತ್ರಿ ಮಾತಾಡಿದಂಥ ಮಾತಿದಲ್ಲ, ಅದು ಇಡೀ ನಮ್ಮ ಸಂವಿಧಾನದ ಆಶಯಕ್ಕೆ ಧಕ್ಕೆ ತರುವಂಥ ಮಾತುಗಳಾಗಿರ್ಬೋದು. ಮೊನ್ನೆ ಚಳಿಗಾಲದ ಅಧಿವೇಶನದ ಸಂದರ್ಭದೊಳಗೆ ಮಹಿಳೆಯರ ಮೇಲೆ ಆವಚ್ಚ ಶಬ್ದ ಬಳಸಿ ಮಾತನಾಡುವುದು, ನಮ್ಮ ಮಹಿಳೆಯರ ಮೇಲೆ ಅಲ್ಲೇ ದೌರ್ಜನ್ಯವನ್ನು ಎಸಗುವುದು ಹೊರಗೆ ಜಗತ್ತಿನ ನೋಡ್ತಿದ್ವಿ ನಾವು. ಇವತ್ತು ವಿಧಾನಮಂಡಲದೊಳಗೆ, ವಿಧಾನ ಪರಿಷತ್ತಿನೊಳಗೆ, ಸಂಸತ್ತಿನೊಳಗೆ ಈ ಥರದ ಬೆಳವಣಿಗೆ ಆಗ್ತಿರುವುದು ನಿಜಕ್ಕೂ ಕೂಡ ಈ ಭಾರತದ ವ್ಯವಸ್ಥೆಗೆ ಬಹಳ ಅದು ಸಂಕಟ ತರುವಂಥ ಸಂದರ್ಭಗಳು. ಅದು ಕರ್ನಾಟಕದಲ್ಲಿ ಆ ಥರದ ಘಟನೆಗಳು ಆಗ್ತಿರುವಂಥದ್ದನ್ನು ನಾವು ವಿರೋಧ ಮಾಡ್ತೀವಿ. ಅರ್ಥಾತ್ ಕನ್ನಡದ ಮನಸ್ಸುಗಳು ಮತ್ತು ಸಾಹಿತ್ಯ ಇಂಥ ಸಂಕಟಗಳಿಗೆ ನಾವು ಉತ್ತರದಾಯಕ ಆದಾಗ ಮಾತ್ರ ಕನ್ನಡದ ಅಸ್ಮಿತೆ ಉಳಿಯುತ್ತೆ, ಕನ್ನಡ ಭಾಷೆ ಬೆಳೆಯುತ್ತೆ, ಕನ್ನಡ ನಿರಂತರವಾಗುತ್ತೆ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಮಾತ್ರ ಸಾಧ್ಯ. ಅರ್ಥಾತ್ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ, ಕನ್ನಡದ ಮನಸ್ಸುಗಳು ಮತ್ತು ಸಾಹಿತ್ಯ ನಮ್ಮ ಸಮಕಾಲೀನ ಸಂಕಟಗಳಿಗೆ ಅದು ಉತ್ತರದಾಯಕವಾದಾಗ ಮಾತ್ರ ನಿಜವಾಗಿಯೂ ಒಂದು ಭಾಷೆಯ ಶಕ್ತಿ ಸಂವರ್ಧನೆ ಆಗಲಿಕ್ಕೆ ಸಾಧ್ಯ ಅನ್ನೋಂಥದ್ದು ನನ್ನ ತಿಳುವಳಿಕೆ. ಸರ್, ಇದುವರೆಗೂ ಅರಿವು ಅಸ್ಮಿತೆ ಡಿಜಿಟಲ್ ಮೀಡಿಯಾ ಬಳಗದ ಪರ ಜೊತೆಗೆ ದೀರ್ಘವಾಗಿರ್ತಕ್ಕಂಥ ತಮ್ಮ ಸಮಯವನ್ನು ಹಂಚಿಕೊಂಡಿದ್ದೀರಿ. ಅದಕ್ಕೆ ನಾವು ಪ್ರೀತಿಯಿಂದ ಒಂದು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಿರುಕಾಣಿಕೆಯನ್ನು ನೀಡ್ತಾ ಇದ್ದೀವಿ. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು.